ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ವಿ1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರೀತಿಯ ವೀಕ್ಷಕರೇ, ಎಂದಿನಂತೆ ಇವತ್ತು ಜೂನ್ 10 ಇವತ್ತಿನ ದಿನದ ವಿಶೇಷತೆಗಳನ್ನ ನೋಡೋಣ. ಹಾಗೆಯೇ ಇವತ್ತು ಅತ್ಯಂತ ವಿಶೇಷವಾಗಿ ಯಾರೆಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾರೆ, ಆನಿವರ್ಸರಿಗಳನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ನಗ್ನಗ್ತಾ ಸಂತೋಷವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ತಾವೆಲ್ಲ ಕರೆ ಮಾಡಬೇಕಾಗಿರ್ತಕ್ಕಂಥ ನಂಬರ್ ಏನಿದೆ ಅದು ಈ ಸ್ಕ್ರೋಲ್ ಮೇಲೆ ಹೋಗ್ತದೆ. ದಯಮಾಡಿ ಕರೆ ಮಾಡಿ ನಿಮ್ಮ ಸ್ನೇಹಿತರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳೋದು ಮರಿಬೇಡಿ, ಹಾಗೆ ಆನಿವರ್ಸರಿ ವಿಶಸ್ಸನ್ನು ಹೇಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಈ ದಿನ ಅತ್ಯಂತ ಸಂಭ್ರಮವನ್ನು ತರಲಿ, ಸಂತೋಷವನ್ನು ತರಲಿ ಅಂತ ಹೇಳ್ತಾ ಇವತ್ತಿನ ದಿನವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದಾಗೆ ಒಂದು ಕಾಲ್ ಬರ್ತಾ ಇದೆ, ನೋಡೋಣ ಕಾಲರ್ ಇಲ್ಲಿಂದ ಮಾಡಿದ್ದಾರೆ ಅಂತ ಹೇಳಿ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ಭಾಗ್ಯ ಅಂತ. ಭಾಗ್ಯ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಭಾಗ್ಯ ಮೇಡಮ್? ಚನ್ನಗಿರಿ. ಚನ್ನಗಿರಿ, ತುಂಬಾ ಖುಷಿ ಆಯ್ತು ಮೇಡಮ್. ಹಾ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ಏನ್ ಮಾಡ್ತಾ ಇದ್ದೀರಿ ಮೇಡಮ್ ತಾವು? ನಾವೇನಿಲ್ಲ ಸರ್, ಹೌಸ್ ವೈಫ್. ಓಕೆ ಭಾಗ್ಯ ಮೇಡಮ್, ಕಾರ್ಯಕ್ರಮ ನೋಡ್ತಾ ಇದ್ದೀರಿ? ಇಲ್ಲ ಸರ್, ಇಲ್ಲಿ ಕೇಬಲ್ ಅವೈಲೇಬಲ್ ಇರ್ಲಿಲ್ಲ. ನನ್ನ ಸ್ಕ್ರೀನ್ ಶಾಟ್ ತಗೊಂಡು ಯೂಟ್ಯೂಬ್ ಅಲ್ಲಿ ಸ್ಕ್ರೀನ್ ಶಾಟ್ ತಗೊಂಡು ನಂಬರ್ ತಗೊಂಡು ಕಾಲ್ ಮಾಡಿದೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಬಟ್ ಅಲ್ಲಿ ಬರುತ್ತಲ್ವಾ ಮೇಡಮ್ ನಮ್ಮ ಚಾನೆಲ್? ಬರುತ್ತೆ ಸರ್, ನಾವು ಟಾಟಾ ಸ್ಕೈ ಹಾಕ್ಸಿದೀವಲ್ಲ, ಆ ಕೇಬಲ್ ಅವೈಲೇಬಲ್ ಇಲ್ಲ. ಓಕೆ ದಯವಿಟ್ಟು ನಮಗೋಸ್ಕರ ನಮ್ಮ ಚಾನೆಲ್ ಒಂದ್ಸರಿ ಹಾಕಿಸ್ಕೊಂಡ್ಬಿಡಿ ಮೇಡಮ್, ನಾವು ನೋಡಿ. ಇಲ್ಲ ಸರ್, ನಾನು ಡೈಲಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿದ್ದೀನಿ, ಡೈಲಿ ಅಪ್ಡೇಟ್ಸ್ ಬರುತ್ತಲ್ಲ, ನಾನು ಶೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಯಾರು ಬರ್ಡೇ ವಿಶಸ್ ಅಂತ ತಿಳಿಸ್ಲಿಕ್ಕೆ ಇದೆಯಾ? ಹಾ ಸರ್, ನಮ್ ಫ್ರೆಂಡ್ ಕಾವ್ಯ ಅಂತ, ಬರ್ಡೇ ಇತ್ತು, ಅದಕ್ಕೆ ವಿಶ್ ಮಾಡ್ಬೇಕಿತ್ತು. ಓಕೆ, ನಿಮ್ ಫ್ರೆಂಡ್ ಕಾವ್ಯ ಅವರಿಗೆ ನಿಮ್ ಕಡೆಯಿಂದ ಮೊದಲು ಒಂದ್ಸರಿ ವಿಶ್ ಮಾಡ್ಬಿಡಿ ಮೇಡಮ್, ನಾವು ಕೂಡ ವಿಶ್ ಮಾಡ್ತೀವಿ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳ ಕಾವ್ಯ, ಯಾವಾಗಲೂ ನನ್ನ ಖುಷಿಯಾಗಿರು. ಸೊ ಸೂಪರ್ ಮೇಡಮ್, ನಿಮ್ಮ ಪರವಾಗಿ ನಾವು ಕೂಡ ನಿಮ್ಮ ಫ್ರೆಂಡ್ ಆಗಿರ್ತಕ್ಕಂಥ ಕಾವ್ಯ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದೀವಿ. ಅವರು ನಗ್ನಗ್ತಾ ಸಂತೋಷವಾಗಿ ಯಾವಾಗೂ ಹೀಗೆ ಇರ್ಲಿ ಅಂತ ವಿಶ್ ಮಾಡ್ತಿದ್ವಿ. ನಿಮ್ ಕಾವ್ಯ ಸಾಂಗ್ ಡೆಡಿಕೇಟ್ ಮಾಡ್ಬೋದಾ ಸರ್? ಸಾರಿ ಮ್ಯಾಮ್, ಸಾಂಗ್ ಡೆಡಿಕೇಟ್ ಮಾಡ್ಬೋದಾ ಅಂದೆ. ಹೇಳಿ ನೀವೇ ಒಂದ್ಸರಿ ಹೇಳ್ಬಿಡಿ, ಅದನ್ನ ನಾವು ಪ್ಲೇ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಮ್ಯಾಮ್. ಕಡಲನು ಕಾಣ ಹೊರಟಿರು, ಕರಗೋ ಕರಗೋ ಗಿಳಿ, ಕಿರಣವು ಮುಗಿಲ ಕೇಳಿರಿ, ನಾನು ಜೊತೆಗೆ ಬರಲಿ, ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ, ಏಕಾಂತವಾಗಿ ಗಮರಿಯಾಗುತ್ತಾ, ನಾವೇ ಕಂಡ ಕನಸು ಅನಲಿ, ಅದಕ್ಕೆ ನಿನ್ನ ಹೆಸರ ಇಡಲಿ, ಕಡಲನು ಕಾಣ ಹೊರಟಿರು, ಕರಗೋ ಕರಗೋ ಗಿಳಿ. ಥ್ಯಾಂಕ್ ಯು ಸರ್. ಸೂಪರ್ ಮ್ಯಾಮ್, ಸೂಪರ್ ಮೇಡಮ್. ನೀವು ಬೇಸಿಕಲಿ ಸಿಂಗರಾ? ಇಲ್ಲ ಸರ್, ಇಲ್ಲ. ಓ, ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಿ ಮೇಡಮ್. ನೀನು ಪ್ರಾಕ್ಟೀಸ್ ಮಾಡಿದ್ದ ಅಥವಾ ಯಾವಾಗಲೂ ಹೇಳ್ತಾ ಇರ್ತೀರಾ? ಬಾತ್ರೂಮ್ ಸಿಂಗರ್ ತರ? ಅಂದ್ರೆ ಸ್ಟಾರ್ ಮೇಕರ್ ಅನ್ನೋದೊಂದು ಕರೋಕೆ ಸಾಂಗ್ ಆ್ಯಪ್ ಇದೆ. ಓಕೆ. ಅದ್ರಲ್ಲಿ ಡೈಲಿ ಸಾಂಗ್ ಪ್ರಾಕ್ಟೀಸ್ ಮಾಡ್ತೀನಿ, ಬಟ್ ಎಲ್ಲೂ ಕಲಿಯಕ್ ಹೋಗಿಲ್ಲ. ಅದ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತೀವಲ್ಲ, ಹಂಗಾಗಿ ಹೇಳ್ತಾರಲ್ಲ ಗಾದೆ, ಹಾಡ್ತಾ ರಾಗ ಮುಳುಗ್ತಾ ರೋಗ ಅಂತ, ಹಂಗಾಗಿ ಬಂದ್ಬಿಟ್ಟಿತ್ತದ. ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ. ಮೊನ್ನೆ ತಾನೇ ವರ್ಲ್ಡ್ಸ್ ಬೆಸ್ಟ್ ಫ್ರೆಂಡ್ ಡೇ ಇತ್ತು, ಜೂನ್ 8ನೇ ತಾರೀಕು ಶನಿವಾರ. ನೀವು ಹೇಳಿರೋ ಹಾಗೆ ನಿಮ್ಮ ಫ್ರೆಂಡ್ ನಿಮ್ ಬೆಸ್ಟ್ ಫ್ರೆಂಡಾ ಮೇಡಮ್? ಬೆಸ್ಟ್ ಫ್ರೆಂಡ್ ಅಂತಲ್ಲ, ಕಾಲೇಜ್ ಮೇಟ್. ಓಕೆ. ಇವಾಗ ಅವ್ರು ಎಲ್ಲಿರ್ತಾರೆ ಮೇಡಮ್? ಅವ್ರಿರೋ ಚಿಕ್ಕಮಂಗ್ಳೂರಲ್ಲಿ, ಮಡಿಕೇರಿಲಿ ಸರ್. ಮಡಿಕೇರಿ, ಓಕೆ. ಮದ್ವೆ ಆಗಿದೆ, ನಮ್ಮೂರ್ ಪಕ್ಕನೇ ಇರೋದು ಅವ್ರದ್ದು. ಅವಳು ಮದ್ವೆ ಆಗಿ ಅಲ್ಲಿದ್ದಾಳೆ, ಮಡಿಕೇರಿಲಿದ್ದಾಳೆ. ತುಂಬಾ ಸಂತೋಷ ಮೇಡಮ್. ಇನ್ನೊಂದು ವಿಶೇಷವಾಗಿ ಇವತ್ತು ಕನ್ನಡದ ಒಬ್ಬ ಅಪ್ರತಿಮ ಗಾಯಕಿ ಹಾಗೆಯೇ ಹಲವಾರು ಚಿತ್ರಗಳಲ್ಲಿ ತಮ್ಮ ಗಾನದ ಕಂಪು ಮೂಡಿಸಿರ್ತಕ್ಕಂಥ ಮಂಜುಳಾ ಗುರುರಾಜ್ ಅವರ ಹುಟ್ಟುಹಬ್ಬ. ಅವರು ಒಳಗೆ ಸೇರಿದ ಗುಂಡು ಅಂತ ಹೇಳಿ ನಂಜುಂಡ ಕಲ್ಯಾಣದಲ್ಲಿ ಹಾಡಿರ್ತಕ್ಕಂಥ ಹಾಡು ಇವತ್ತು ಕೂಡ ಫೇಮಸ್ ಆಗಿದೆ, ಅದನ್ನ ಬೀಟ್ ಮಾಡಕ್ಕಾಗಿಲ್ಲ. ಸೊ ನಿಮ್ ಪರವಾಗಿ ಅವ್ರಿಗೊಂದು ಬರ್ಡೇ ವಿಶಸ್ ತಿಳಿಸ್ಬಿಡಿ ಮೇಡಮ್. ಮಂಜುಳಾ ಗುರುರಾಜ್ ಸರ್ ಮೇಡಮ್ಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೆ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇದೆಯಾ ಮೇಡಮ್? ಎಲ್ರಿಗೂ ಕೂಡ ಶುಭ ಮುಂಜಾನೆ, ಎಲ್ರ ದಿನಾನು ತುಂಬಾ ಚೆನ್ನಾಗಿರ್ಲಿ. ಥ್ಯಾಂಕ್ ಯು ಮ್ಯಾಮ್. ನಾವು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಒಗಟನ್ನ ಕೇಳಿ ಜನರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸೋ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಇವತ್ತಿನ ಒಗಟು ಕೇಳ್ಬಿಡ್ತೀನಿ, ದಯಮಾಡಿ ಅದಕ್ಕೆ ಉತ್ತರ ಗೊತ್ತಿದ್ರೆ ಹೇಳಿ. ಪ್ರಯತ್ನ ಪಡ್ತೀನಿ. ಓಕೆ ಮೇಡಮ್, ಖಂಡಿತ. ನಾವು ಬಾ ಅಂದ್ರೆ ಬರಲ್ಲ, ನಾವು ಹೋಗು ಅಂದ್ರೆ ಹೋಗಲ್ಲ. ಸೊ ಇದಕ್ಕೆ ಉತ್ತರ ಹೇಳ್ಬೋದಾ? ನೆರಳು ಅನ್ಸುತ್ತೆ. ಇಲ್ಲ ಮ್ಯಾಮ್, ತಪ್ಪು. ಬಿಸಿಲ, ಮಳೆ. ಇಲ್ಲ, ಒಂದ್ ಮಾತ್ರ ಉತ್ತರ ಹೇಳ್ಬೇಕು. ಫೈನ್, ನೀವು ಹೇಳಿರ್ತಕ್ಕಂಥ ಎಲ್ಲಾ ಉತ್ತರನು
ಅಲ್ಲ ರಾಂಗ್. ಏನೇ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ, ಕರೆ ಮಾಡಿದ್ದಕ್ಕೆ. ನಾನ್ ತುಂಬಾ ಸರಿ ಕಾಲ್ ಮಾಡಿದೀನಿ ಸರ್, ಸಿಂಚನಾ ಮೇಡಮ್ ಇದ್ದಾಗ, Okay. ಗೌರಿ ಮ್ಯಾಮ್ ಇದ್ದಾಗ, ವರುಣ್ ಸರ್ ಇದ್ದಾಗ, ಎಸ್ 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 ವಿಜಯ್ ಸರ್ ಇದ್ದಾಗ ಪ್ರತಿಯೊಂದ್ಸಲಿನೂ ಕಾಲ್ ಮಾಡಿದೀನಿ. ಬಟ್ ಇವಾಗ ಏನಾಯ್ತು ಅಂತಂದ್ರೆ ನಂಬರ್ ಮಿಸ್ ಆಗ್ಬಿಟ್ಟಿತ್ತು. ಓಕೆ ಮೇಡಮ್. ನಂಬರ್ ಮಿಸ್ ಆಗಿತ್ತು, ಹಂಗಾಗಿ ನಂಬರೇ ಸಿಗ್ತಾ ಇರ್ಲಿಲ್ಲ. ಹಂಗಾಗಿ ಸ್ಕ್ರೀನ್ ಶಾಟ್ ತಗೊಂಡು ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಹಾಕ್ಸ್ತಿರಲ್ಲ, ಅದ್ರಲ್ಲಿ ಸ್ಕ್ರೀನ್ ಶಾಟ್ ತಗೊಂಡು ಕಾಲ್ ಮಾಡ್ದೆ. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಟೈಮಿಂಗ್ಸ್ ಬೇರೆ ಗೊತ್ತಾಗ್ಲಿಲ್ಲ. ಈಗ ಟೈಮಿಂಗ್ಸ್ ಚೇಂಜ್ ಆಗ್ಬಿಟ್ಟಿದ್ಯಾ, ಅವಾಗ 6 ಗಂಟೆಯಿಂದ 7 ಗಂಟೆ ತನ ಇತ್ತು, ಇವಾಗ 10:30 ಆಗಿದೆ. ಅದ್ ಬೇರೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು. ಎಸ್ 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 ಮ್ಯಾಮ್. ಥ್ಯಾಂಕ್ ಯು ಸರಿ ಸರ್, ಥ್ಯಾಂಕ್ ಯು ಸರ್. ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ದಿನ ಶುಭವಾಗಿರ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ವೀಕ್ಷಕರೇ, ಚನ್ನಗಿರಿಯಿಂದ ಮೊದಲನೇ ಕಾಲ್ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರು. ವಿಶೇಷವಾಗಿ ಇವತ್ತು ನಾವು ಒಂದಷ್ಟು ರಾಜಕೀಯದ ಬಗ್ಗೆ ಮಾತಾಡಲಿಕ್ಕಿದೆ. ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಒಲಿದಿರ್ತಕ್ಕಂಥ ಬಂಪರ್ ಲಾಟ್ರಿ ಬಗ್ಗೆನೂ ಕೂಡ ಮಾತಾಡಲಿಕ್ಕಿದೆ. ಅದರ ಜೊತೆಗೆ ನಿನ್ನೆ ರಿಚ್ ಅರೈವಲ್ಸ್ ಅಂತಲೇ ಕರಿತಾ ಇರತಕ್ಕಂಥ ಇಂಡಿಯಾ ಪಾಕಿಸ್ತಾನ್ ಮ್ಯಾಚಲ್ಲಿ ಕೊನೇ ಓವರಲ್ಲಿ ಇಂಡಿಯಾ ಗೆದ್ದಿದೆ. ನಿಜಕ್ಕೂ ಅದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಹಾಗೆಯೇ ಸಾಕಷ್ಟು ಒಗಟುಗಳಿದೆ, ಅದ್ರ ಬಗ್ಗೆನೂ ಕೇಳ್ತೀನಿ. ಮತ್ತು ಮೊನ್ನೆ ಯಾರು ಒಗಟನ್ನು ಕೇಳಿದ್ರು, ಅದಕ್ಕೆ ಉತ್ತರ ಯಾರಾದರೂ ಕಂಡುಹಿಡಿದಿದ್ದಾರ ನೋಡೋಣ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ಓಕೆ, ಇನ್ನೊಂದು ಕರೆ ಬರ್ತಿದೆ, ಯಾರ್ದು ಅಂತ ನೋಡ್ತೀನಿ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ತೆ, ದಯವಿಟ್ಟು ಟಿವಿ ವ್ಯಾಲ್ಯೂಮನ್ನು ಒಂಚೂರು ಕಡಿಮೆ ಮಾಡಿ ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್, ಟಿವಿಯಿಂದ ಒಂಚೂರು ಹೊರಡೆ ಬರ್ಲಿಕ್ಕಾಗತ್ತಾ? ಹಾಂ ಸರ್, ಬರ್ತೀವಿ ಸರ್. ಎಸ್ ಸರ್ ಸರ್. ಸ್ವಾಮಿ ನಮಸ್ತೆ. ಸರ್ ನಮಸ್ತೆ ಸರ್, ತಮ್ಮ ಹೆಸರು? ಕರಿಯಪ್ಪ ಅಂತ ಸರ್. ಕರಿಯಪ್ಪ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ಕರಿಯಪ್ಪ ಸರ್? ಇಲ್ಲೇ ದಾವಣಗೆರೆ ತಾಲೂಕು ಸರ್, ದಾವಣಗೆರೆ ಜಿಲ್ಲೆ ಹೂವಿನಮಾಡು ಅಂತ ಹಳ್ಳಿ. ಯಾವ ಹಳ್ಳಿ ಸರ್? ಹೂವಿನಮಾಡು ಅಂತ ಸರ್. ಹೂವಿನಮಾಡು. ಓಕೆ ಕರಿಯಪ್ಪ ಸರ್, ಹೇಗಿದೆ ನಿಮ್ಮ ಊರಲ್ಲೆಲ್ಲ ಹೂ ಚೆನ್ನಾಗಿ ಬೆಳೀತಾ ಇದೆಯಾ? ಹಾಂ ಸರ್, ಬಹಳ ಚೆನ್ನಾಗಿದೆ, ಮಳೆಗೆಲ್ಲ ಸಂಪಾಗಿದೆ. ಸೂಪರ್ ಸರ್, ಸೂಪರ್ ಸರ್. ತೋಟ ಗೀಟ ಎಲ್ಲ ಮಾಡ್ಕೊಂಡು ಸಂಪದರ್ ಸರ್ ರೈತರಿಲ್ಲ ನಮ್ಮೂರಲ್ಲಿ. ವೆರಿ ಗುಡ್ ಸರ್, ವೆರಿ ಗುಡ್. ತುಂಬ ಫುಲ್ ಅಡಿಕೆ ತೋಟ ಸರ್. ಓಕೆ, ತುಂಬಾ ಖುಷಿ. ಫುಲ್ ಅಡಿಕೆ, ತೆಂಗು ಬಹಳ ಬೆಳಿತಾರ ಸರ್. ಭತ್ತ ಕಮ್ಮಿ ಆಗಿದೆ ಸರ್. ಈ ಭತ್ತ ಒಂದು ಸ್ವಲ್ಪ ಊಟಕ್ಕೆ ಅಷ್ಟೇ, ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಸರ್ ಊಟಕ್ಕೆ. ಓಕೆ ಓಕೆ ಸರ್, ತಾವೇನ್ ಮಾಡ್ತಾ ಇದ್ದೀರಿ? ಸರ್ ನಾವು ಸ್ವಲ್ಪ ಜಮೀನು ಸರ್, 1-2 ಎಕರೆ ಅದ್ರಾಗ ಕೆಲಸ ಮಾಡ್ಕೊಂತ ಜೀವನ ಮಾಡ್ತೀವಿ ಸರ್. ನಮ್ಮ ದೇಶದ ಬೆನ್ನೆಲುಬು ರೈತರು ಆಗಿದ್ರೆ. ಹೌದು ಸರ್. ತುಂಬಾ ಖುಷಿ ಆಯ್ತು ಸರ್, ರೈತರ ಜೊತೆ ಮಾತಾಡೋದಂದ್ರೆ ನಂಗೆ ತುಂಬಾ ಖುಷಿ. ಯಾಕೆಂದ್ರೆ ಮಳೆ, ಗಾಳಿ, ಚಳಿ ಯಾವ್ದನ್ನ ಲೆಕ್ಕಿಸ್ದೇನೆ ದೇಶಕ್ಕೆ ಅನ್ನ ಕೊಡಬೇಕು ಅಂತ ನೀವು 3 ಹೊತ್ತು ಹೊಲದ ಬಗ್ಗೆನೇ ಯೋಚನೆ ಮಾಡ್ತೀರಿ, ಬೆಳೆ ಹೇಗ್ ಬರ್ಬೇಕು ಅಂತ ಯೋಚನೆ ಮಾಡ್ತೀರಿ, ಈ ಸಲ ಒಳ್ಳೆ ಫಸಲ್ ಕೊಡಬೇಕು ಜನರಿಗೆ ಅಂತ ಯೋಚನೆ ಮಾಡ್ತೀರಿ ಅಲ್ವಾ? ತುಂಬಾ ಖುಷಿ ಆಗುತ್ತೆ ಸರ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಕಾರ್ಯಕ್ರಮದಲ್ಲಿ, ಇಬ್ರು ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಒಂದು ದೇಶ ಕಾಯ್ತಕ್ಕಂಥ ಯೋಧನ್ನ, ಇನ್ನೊಂದು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರನ್ನ. ಬಹುಶಃ ಇವರಿಬ್ರು ಇಲ್ಲ ಅಂದ್ರೆ ನಮ್ ಜೀವನ ಇಲ್ಲ ಅಂತ ಹೇಳ್ಬೋದು. ಎಲ್ಲ ಸಾಮತಿ ಒಬ್ಬೊಬ್ರು ಒಂದ್ ಜೀವನ. ಯಾಕಂದ್ರೆ ಒಬ್ರಿಗೆ ಏನ್ ಫಲ ಬರ್ತದ ಆ ಫಲನ ಅನ್ಭವಿಸ್ಬೇಕು. ನಾವೀಗ ರೈತರಾಗಿ ಹುಟ್ಟಿದೀವಿ, ರೈತರಾಗಿ ದುಡಿತೀವಿ. ರೈತರಿಗೆ ಈಗ ನಿಮ್ಗೆ ಪುಣ್ಯ ಐತಿ, ನೌಕರಿ ಮತ್ತೆ ಕುಂತ್ಕೊಂಡ ಭಾಗ್ಯ ಐತಿ, ಊಟ ಮಾಡ್ತೀವಿ ಸರ್. ಮಕ್ಕಳ ಮರಿ ಎಲ್ಲ ವಿದ್ಯಾಭ್ಯಾಸ ಮಾಡ್ಸೋದು ಎಲ್ಲವನ್ನೂ ಮಾಡ್ತೀವಿ ಸರ್. ನಾವು ಮಕ್ಕಳ ವಿದ್ಯಾಭ್ಯಾಸ ಮಾಡ್ಸಕಂದ್ರೂ ಕಷ್ಟ, ಎಲ್ಲ ತುಂಬಾ ಕಷ್ಟ ಸರ್ ನಮ್ದು. ಸರ್ ಅಷ್ಟೆಲ್ಲ ಕಷ್ಟಗಳ ಮಧ್ಯೆನೂ ದೇಶಕ್ಕೆ ಅನ್ನ ಕೊಡ್ತಿರಲ್ಲ ಸರ್, ಇದಕ್ಕಿಂತ ಭಾಗ್ಯ ಇನ್ನೇನಿದೆ? ತಾವೊಬ್ರಲ್ಲ ಸರ್, ದೇಶನ ಕೊಡ್ತೈತಿ, ತಾವೊಬ್ರಲ್ಲ. ಆದ್ರೂ ಈಗ ಸದ್ಯ ಈಗಿದ್ದೇ ಮುಂದೆ ಬೇಕು, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದರಿಬೇಕು ಅಂತ ಜಗತ್ತೆಲ್ಲ ಅದನ್ನ ಬಯಸ್ತದ ಸರ್. ನಿಜ ಸರ್, ನಿಜ ಸರ್. ಮಕ್ಕಳು ಮೊಮ್ಮಕ್ಕಳು, ನಮಗೆ 3 ಮೊಮ್ಮಕ್ಕಳು ಇದೆ ಸರ್. ಹೌದಾ ಸರ್? ಓಕೆ. ಒಬ್ಬಳು 4ನೇ ಕ್ಲಾಸ್ ಓದ್ತಾಳೆ, ಒಬ್ಬಳು 7ನೇ ಕ್ಲಾಸ್ ಓದ್ತಾಳೆ, ಒಬ್ಬ SLC ಓದ್ತಾನೆ ಮೊಮ್ಮಗ. ಓಕೆ ಓಕೆ, ತುಂಬಾ ಒಬ್ಬನೇ ಮಗ ಸರ್. ಎಸ್ ಸರ್, ಎಸ್ ಸರ್. ಆರ್ಥಿಕ ಜೀವನ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಒಳ್ಳೇದಾಗ್ಲಿ ಸರ್, ದೇವ್ರ ಚೆನ್ನಾಗಿ ಸಾಕ್ತದೆ ಸರ್. ಎಸ್ ಸರ್. ಸರ್ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ಇಲ್ಲ ಸರ್, ಮಂಜುಳಾ ಇದು ಮಂಜುಳಾ ಹಾ ಸರ್, ಅವ್ರದ್ದು ಹುಟ್ಟಿದಬ್ಬಲ್ಲ, ಹಾ ಸರ್, ಅದಕ್ಕೆ ಶುಭಾಶಯ ತಿಳ್ಸಕ್ ಮಾಡಿದ್ವಿ ಸರ್. ನಮ್ ಇಂಗ್ಲಿಷ್ ಉತ್ತರ ಬರೋದು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಹೀಗೆ ನಂಗೆ ಖುಷಿ ಆಗಿರ್ಲಿ ಸರ್. ಸರಿ ಸರ್, ಥ್ಯಾಂಕ್ ಯು. ರೈತರು ಅಂದ್ರೆ ಹಾಗೆ ವೀಕ್ಷಕರೇ, ಅವರಲ್ಲಿ ಯಾವುದೇ ರೀತಿ ಕಪಟತನ ಇರಲ್ಲ, ಮನಸ್ಸು ಬಿಚ್ಚಿ ಮಾತಾಡ್ತಾರೆ, ಮನಸ್ಸಿಗೆ ಏನು ಹೇಳ್ಬೇಕನ್ಸುತ್ತೆ ಅದನ್ನು ಖುಷಿಯಾಗಿ ಹೇಳ್ತಾರೆ. ಸೊ ಆ ರೀತಿಯ ಒಂದು ರೈತರ ಹೊಂದಿರತಕ್ಕಂಥದ್ದು ನಮ್ಮ ದೇಶ ನಿಜಕ್ಕೂ ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದು ಕರೆ ಬರ್ತಿದೆ, ಯಾರು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿರೋದು? ಯಾರು? ರೇಖಾ ಅಂತ ಸರ್, ನಾನು ಯತ್ನಹಳ್ಳಿಯಿಂದ ಮಾತಾಡ್ತಿರೋದು. ರೇಖಾ ಮೇಡಮ್, ಯತ್ನಹಳ್ಳಿಯಿಂದ? ಯತ್ನಹಳ್ಳಿ. ಓಕೆ ರೇಖಾ ಮೇಡಮ್, ಏನ್ ಮಾಡ್ತಿದ್ರಿ? ಹೌಸ್ ವೈಫಾ ಅಥವಾ ಓದ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ರಿ? ಇಲ್ಲ ಸರ್, ನಾವು ಹೌಸ್ ವೈಫ್. ಓಕೆ ಮೇಡಮ್, ಮನೆಯಲ್ಲೇ ಟೈಲರಿಂಗ್ ಮಾಡ್ಕೊಂಡಿರ್ತೇವ್ರಿ ಸರ್. ಓಕೆ. ಸೊ ಎಲ್ಲರೂ ಸುಂದರವಾಗಿ ಕಾಣೋ ಹಾಗೆ ಬಟ್ಟೆಗಳನ್ನ ಹೊಲ್ದು ಕೊಡ್ತಾ ಇದ್ದೀರಿ? ಹೌದು ಸರ್. ಓಕೆ ಮೇಡಮ್, ತುಂಬಾ ಸಂತೋಷ. ನಿಮ್ಮ ಕಾಯಕ ವೃತ್ತಿ ಹೇಗೆ ನಡೀತಾ ಇದೆ ಮೇಡಮ್?
ಪರವಾಗಿಲ್ಲ ಸರ್. ಇಲ್ಲಿ ಬಾಳ ಟೈಲರ್ ಅದಾರಿ. ಆದ್ರ ನಮ್ ಕಸ್ಟಮರ್ ನಮ್ ಕಡೆ ಬರ್ತಾರಿ. ಖಂಡಿತ ಇದ್ದೇ ಇರ್ತಾರೆ. ಏನ ಒಂದ್ ಲೆಕ್ಕಕ್ಕೆ ನಡೀತಿತ್ರಿ. ಗುಡ್ ಗುಡ್, ಚೆನ್ನಾಗಾಗ್ಲಿ ಮೇಡಮ್, ಚೆನ್ನಾಗಿ ನಡೀತಾ ಇರ್ಲಿ. ಇವತ್ತು ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಲಿಕ್ಕಿದೆಯಾ ಮೇಡಮ್ ನೀವು? ಶುಭಾಶಯ ಮಂಜುಳಾ ಗುರುರಾಜ್ ಮೇಡಮ್ ಅವ್ರ ತಿಳಿಸ್ತಾನೆ ಸರ್. ನನ್ನ ಫ್ರೆಂಡ್ ಅದಲ್ರಿ, ಟಿವಿ ಮುಂದ್ ಕುತ್ಕೊಂಡಾಳ್ರಿ, ನಾನು ಆಚೆ ಕಡೆ ಬಂದ್ ಮಾತಾಡಕತ್ತೀನಿ. ಆಕೆ ಪ್ರೇಮ ಅಂತ ಸರ್ ಅವ್ರ ಹೆಸರು. ಅವ್ರಿಗೊಂದ್ ಹಾಯ್ ಹೇಳ್ಬಿಡ್ರಿ. ಖಂಡಿತ ಪ್ರೇಮ ಮೇಡಮ್ ಅವರೇ, ನಮ್ಮ ಒಂದು V1 ವಾಹಿನಿ ವತಿಯಿಂದ ತಮ್ಗೆ ಹಾಯ್ ಹೇಳ್ತಾ ಇದ್ದೀನಿ. ನಿಮ್ಮ ದಿನ ಚೆನ್ನಾಗಿರ್ಲಿ, ಶುಭವಾಗಿರ್ಲಿ. ಥ್ಯಾಂಕ್ಸ್ ಸರ್. ಸರ್ ಮಂಜುಳಾ ಗುರುರಾಜ್ ಮೇಡಮ್ ಅವ್ರಿಗೊಂದು ಹುಟ್ಟುಹಬ್ಬದ ಶುಭಾಶಯ ಸರ್. ಖಂಡಿತ ಮೇಡಮ್, ಖಂಡಿತ ಹೇಳ್ಬಿಡಿ, ನಿಮ್ ಪರವಾಗಿನೇ ಹೇಳ್ಬಿಡಿ. ಮೇಡಮ್ ಮಂಜುಳಾ ಗುರುರಾಜ್ ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಭಗವಂತ. ಇನ್ನೂ ಒಳ್ಳೊಳ್ಳೆ ಹಾಡುಗಳನ್ನ ಸಿಗ್ಲಿ ಇಂಡಸ್ಟ್ರಿ ಒಳಗ. ಈಗ ಅವ್ರ ಧ್ವನಿ ಬಾಳ ದಿವಸ ಆತ್ರಿ ಕೇಳಿಲ್ಲ ನಾವ್ ಇಂಡಸ್ಟ್ರಿ ಒಳಗ. ಇನ್ನೂ ಜಾಸ್ತಿ ಅವಕಾಶಗಳು ಸಿಗ್ಲಿ ಅಂತ ಕೇಳ್ಕೊಂತೇನೆ ಸರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಥ್ಯಾಂಕ್ ಯು. ಅವರ ಹಾಡು ಕೇಳಿದಿರಿ ಮೇಡಮ್? ನಂಜುಂಡಿ ಫೇವ್ರೇಟ್ ಸರ್. ಓಕೆ, ಒಂದ್ ಹಾಡು ಹೇಳ್ತೇನೆ ಸರ್. ಹೇಳಿ ಹೇಳಿ ಮೇಡಮ್. ಖಂಡಿತ. ಅದ ಅನುರಾಗದ ಅಲೆಗಳ ಸಿನಿಮಾದ್ರಿ. ಓಕೆ, ಅವ್ರದೇನಾ? ಅವರೇ ಹಾಡಿದ್ದು. ಅವ್ರ ಜೊತೆಗೆ ರಾಘವೇಂದ್ರ ಸರ್. ಸರ್ ಇನ್ನೊಂದು ವಿಶೇಷ ಏನ್ ಗೊತ್ತ್ರಿ? ರಾಘವೇಂದ್ರ ರಾಜ್ಕುಮಾರ್ ಅವರು ಮಂಜುಳಾ ಗುರುರಾಜ್ ಅವ್ರ ಕೊಟ್ಟಿಗೆ ಅಷ್ಟೇ ರೀ ಹಾಡು ಹೇಳಿದ್ದು. ಹೌದಾ? ಮತ್ ಬೇರೆ ಹೌದ್ರಿ. ಓಕೆ ಓಕೆ ಓಕೆ, ನೋಡಿ ಈ ವಿಚಾರ ನಮಗೂ ಕೂಡ ಗೊತ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ಥ್ಯಾಂಕ್ಸ್ ರೀ. ಅದು ಗೊತ್ತಿತ್ತಲ್ರಿ, ಹೇಳಿದೆ ನಾನು. ಥ್ಯಾಂಕ್ ಯು. ಒಂದ್ ಹಾಡು ಹೇಳ್ತೇನೆ ನೋಡ್ರಿ. ಖಂಡಿತ ಖಂಡಿತ ಹೇಳಿ ಮೇಡಮ್. ಅನುರಾಗದಲೆಗಳ ಮೇಲೆ ಸಂಗೀತ ಸ್ವರಗಳ ಲೀಲೆ, ನಡೆದಾಗ ಜೀವನ ರಾಗ ಹೊಸಗಾನವು. ಓ ಮನಸೇ ನದಿಯಾಗಿರು, ಕಡಲಾಗುವೆ. ಅನುರಾಗದಲೆಗಳ ಮೇಲೆ ಸಂಗೀತ ಸ್ವರಗಳ ಲೀಲೆ, ನಡೆದಾಗ ಜೀವನ ರಾಗ ಹೊಸಗಾನವು. ಓ ಮನಸೇ ನದಿಯಾಗಿರು, ಕಡಲಾಗುವೆ. ಇಷ್ಟ ಸರ್. ಸ್ವಲ್ಪ ಹಿಂದೆ ಮುಂದೆ ಆಯ್ತ್ರಿ ಸಾಹಿತ್ಯ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಯಾವಾಗ್ಲೂ ಹಾಡ್ತಾ ಇರ್ತಾರೆ ಮೇಡಮ್ ಹೇಗೆ? ಇಲ್ಲ ಸರ್, ಮನೆಯಲ್ಲೇ ಹಾಡ್ತಿರ್ತೀವ್ರಿ. ನಾನು ಸಂಗೀತಕ್ಕೆಲ್ಲ ಏನು ಹೋಗಿಲ್ಲ. ಓಕೆ ಓಕೆ. ನಾವ್ ಸಂಗೀತ ಅಂದ್ರೆ ಬಾಳ ಇಷ್ಟ ರೀ. ಅದ್ರ ಕಲಿಯೋ ಅವಕಾಶ ಏನು ಸಿಗ್ಲಿಲ್ಲ ನಮ್ಗ. ಮನೆಯಲ್ಲೇ ಹಾಡ್ ಹೇಳ್ಕೊಂಡಿರ್ತೀವಿ. ಮ್ಯಾಮ್, ಕಲಿಕೆಗೆ ವಯಸ್ಸು ಅಂತಕ್ಕಂಥದ್ದು ಯಾವತ್ತೂ ಇಲ್ಲ. ಇವಾಗಂತೂ ಸಾಕಷ್ಟು ಮಾಧ್ಯಮಗಳಲ್ಲಿ ನಿಮ್ಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿಗುತ್ತೆ, ಎಲ್ಲ ನೀವೇ ಪ್ರಾಕ್ಟೀಸ್ ಮಾಡ್ಬಿಡ್ಬೋದು ಮನೇಲಿ ಕೂತ್ಕೊಂಡು. ಹೌದು ಸರ್, ಹೌದು. ಅದ್ರ ನಮ್ಗೆ ಇಷ್ಟ ಆಗಿದ್ ಹಾಡ್ ಹಾಕೊಂಡು ನಮ್ ಕೆಲಸ ನಾವ್ ಮಾಡ್ಕೊಂತಿರ್ತೇವಲ್ರಿ. ಹಂಗಾಗಿ ಸ್ವಲ್ಪ ಹಾಡಿನ ಬಗ್ಗೆ ಸ್ವಲ್ಪ ಹೆಚ್ಚು ಒಲವು. ನಮ್ಮ ಸಂಗೀತ, ಅದ್ರ ಹಿಂದಿರೋ ಸಾಹಿತ್ಯ, ಅದ್ರ ಅರ್ಥ, ಇದೆಲ್ಲ ಸ್ವಲ್ಪ ತಿಳ್ಕೊ ಆಸೆ. ಓಕೆ ಓಕೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಕರೆ ಮಾಡಿದ್ದಕ್ಕೆ. ನಿಮ್ಮ ಶುಭವಾಗಿರ್ಲಿ. ಹೀಗೆ ಕರೆ ಮಾಡ್ತಾ ಇರಿ ಮೇಡಮ್. ಎಸ್, ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ರಾಜಕೀಯದ ಬಗ್ಗೆ ಇವತ್ತು ನಾನೊಂದಷ್ಟು ಮಾತಾಡಲಿಕ್ಕಿದೆ ಅಂಥೇಳಿ. ಯಾಕೆಂದರೆ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ನಿನ್ನೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಮಧ್ಯೆ ಒಂದು ಕರೆ ಬರ್ತಿದೆ, ನೋಡೋಣ ಯಾರು ಅಂತ. ಸರ್, ದಯವಿಟ್ಟು ಟಿ ವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡಿ. ಹಲೋ ಸರ್, ದಯವಿಟ್ಟು ಟಿ ವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡಿ. ಟಿವಿಯಿಂದ ಒಂಚೂರು ದೂರ ಬಂದು ಮಾತಾಡಿ. ಟಿವಿಯಿಂದ ಒಂಚೂರು ದೂರ ಬನ್ನಿ ಸರ್, ಯಾಕೆಂದರೆ ಎಕೋ ಆಗುತ್ತೆ. ಹೌದು ಸರ್, ಬಂದಿದ್ದೀನಿ, ಹೇಳಿ ಸರ್. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ಸಿದ್ದೇಶ್ ಅಂತ ಹೇಳಿ ಸರ್. ಸಿದ್ದೇಶ್ ಸರ್, ಎಲ್ಲಿಂದ ಕರೆ ಮಾಡ್ತಿರೋದು ಸಿದ್ದೇಶ್ ಸರ್? ಇಲ್ಲ, ದಾವಣಗೆರೆ ಸರ್. ಓಕೆ ಸರ್. ಸಿದ್ದೇಶ್ ಸರ್, ಏನ್ ಮಾಡ್ತೀರಿ ತಾವು? ಸರ್, ನಮ್ದು ಡ್ರೈ ಕ್ಲೀನಿಂಗ್ ಶಾಪ್ ಇದೆ ಸರ್. ಡ್ರೈ ಕ್ಲೀನಿಂಗ್ ಶಾಪ್, ಓಕೆ ಓಕೆ ಸರ್. ಸೊ ಎಲ್ಲರ ಬಟ್ಟೆಗಳನ್ನ ಶುಭ್ರವಾಗಿ ಕಾಣೋ ಹಾಗೆ ಮಾಡ್ಕೊಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಹೊತ್ತಿದ್ದೀರಿ. ಹೌದೌದು ಸರ್. ಎಸ್ ಸರ್, ಎಷ್ಟು ಖುಷಿ ಇದೆ ಸರ್ ನಿಮ್ಗೆ ನಿಮ್ ಕೆಲಸದಲ್ಲಿ? ನಮ್ ಕೆಲಸದಲ್ಲಿ ಖುಷಿ ಪಡ್ಲೇಬೇಕಲ್ಲ ಸರ್. ಯಾವ ಕೆಲಸ ಅಂತಲ್ಲ, ಇದೇ ಕೆಲಸ ಅಂತಲ್ಲ, ಯಾವ ಕೆಲಸ ಆದ್ರೂ ಕೂಡ ಖುಷಿಯಲ್ಲೇ ಮಾಡ್ಬೇಕು ಸರ್. ಅದ್ರಲ್ಲೂ ನೀವು ಇನ್ನಷ್ಟು ಜಾಸ್ತಿ ಖುಷಿ ಪಡ್ಬೇಕು. ಹೌದೌದು ಸರ್. ಯಾವ್ದೇ ಆಗ್ಲಿ, ಈಗ ನಮ್ ವೃತ್ತಿಗೆ ಒಂದು ನಾವು ಗೌರವ ಕೊಟ್ರೆ ಅದು ನಮಗೆ ಒಂದು ಅರ್ಥ ಇರುತ್ತೆ. ಹೌದು ಹೌದು ಸರ್. ಈಗ ನಾವೇ ಅಷ್ಟೊಂದು ಒಳ್ಳೆ ಬಟ್ಟೆ ಹಾಕೊಂಡು ಟಿವಿ ಮುಂದೆ ನಿಂತ್ಕೊಳ್ತೀವಿ ಅಂದ್ರೆ ನಿಮ್ಮಂತ ಯಾರೋ ಒಬ್ರು ಮಾಡಿರ್ತಕ್ಕಂಥ ಸೇವೆನೇ ಅದು ಅಲ್ವಾ? ಹೌದೌದು ಸರ್. ಯಾಕಂದ್ರೆ ನಮ್ಮ ಬಟ್ಟೆಗಳು ನಾವಂತೂ ಹಾಕೊಳಕ್ ಆಗಲ್ಲ. ನಿಮ್ಮಂತ ನಮ್ಮ ಬಟ್ಟೆ ನಮ್ಮನ್ನ ಯಾರು ಟಿವಿ ಮುಂದೆ ನೋಡೋದು ಇಲ್ಲ ಆಮೇಲೆ. ಹೌದೌದು ಸರ್, ನಿಜ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ನಿಮ್ಮ ವೃತ್ತಿಯಲ್ಲಿ ಸಕ್ಸಸ್ ಸಿಗ್ಲಿ ನಿಮ್ಗೆ ಅಂತ ಹಾರೈಸ್ತೀನಿ. ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಸರ್? ಸರ್, ಏನಿಲ್ಲ ಸರ್, ನರೇಂದ್ರ ಮೋದಿ ಅವರು 3ನೇ ಬಾರಿಗೆ
ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಹಂಗಾಗಿ ದಾವಣಗೆರೆ ಪರದಿಂದ ಪ್ರಧಾನಮಂತ್ರಿ ಅವರಿಗೆ ಶುಭಾಶಯ ಕೋರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. 3ನೇ ಬಾರಿಗೆ ಅದು ಕಾಂಗ್ರೆಸ್ಸೇತರ ಯಾರಾದ್ರೂ ಒಬ್ರು ಪಕ್ಷದಿಂದ ಅಧಿಕಾರ ನಡೆಸ್ತಾ ಇರ್ತಕ್ಕಂಥದ್ರೆ ಇದು ಮೊಟ್ಟ ಮೊದಲನೇ ಬಾರಿಗೆ ಹೌದು ಸರ್. ಅತ್ಯಂತ ಯಶಸ್ವಿಯಾಗಿ 2 ಚರಣಗಳನ್ನ ಅಂದ್ರೆ 10 ವರ್ಷದ ಅಧಿಕಾರವನ್ನು ಪೂರೈಸಿದ್ದಾರೆ. ಕೂಡ ಇನ್ನಷ್ಟು ಸಾಕಷ್ಟು ನಿರೀಕ್ಷೆಗಳಿದೆ ಅವರಿಂದ. ಹೌದು ಸರ್. ಸರ್ ಅದರಲ್ಲೂ ಕರ್ನಾಟಕಕ್ಕೆ ನಿನ್ನೆ ಜಾಕ್ಪಾಟ್ 5 ಮಂತ್ರಿಗಿರಿ ಸಿಕ್ಕಿದೆ, ಏನ್ ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಸರ್ ಏನ್ ಮಾಡಕ್ ಆಗಲ್ಲ ಸರ್, ಇದು ಎಲ್ಲ ಒಂಥರ ಹೆಂಗಾಗಿದೆ ಅಂದ್ರೆ ಈ ಕಡೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಹಂಗ ಆಗ್ಬಿಟ್ಟಿದೆ ಸರ್. ಒಂದೊಂದ್ 2-3 ಸೀಟ್ ಏನಾದ್ರು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಬಿಜೆಪಿ. ಚೆನ್ನಾಗಿ ಬಂದಿದಿಲ್ಲ ಸರ್, ಏನ್ ತೊಂದ್ರೆ ಇಲ್ಲಲ್ಲ. ಲಾಸ್ಟ್ ಟೈಮ್ ಗಿಂತ ಕಡಿಮೆ ಬಂದಿರ್ಬೋದು, ಬಟ್ ಅದು ಮಂತ್ರಿಗಿರಿ ಎಲ್ಲೂ ತೊಂದರೆ ಆಗಿಲ್ಲ. ಲಾಸ್ಟ್ ಟೈಮ್ ಕಡಿಮೆ ಮಂತ್ರಿಗಿರಿ ಇತ್ತು, ಈ ಸಲ 5 ಮಂತ್ರಿಗಿರಿ ಸಿಕ್ಕಿದೆ. ಹೌದೌದು ಸರ್, ಹೌದು ನಿಜ. 3 ಕ್ಯಾಬಿನೆಟ್ ಮಂತ್ರಿಗಳು, 2 ರಾಜ್ಯ ಮಂತ್ರಿಗಳು, ಇನ್ನೇನ್ ಬೇಕು ಸರ್? ಹೌದು ಸರ್, ಹೌದೌದು ಸರ್ ನಿಜ. ಸೊ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ನಿಮಗೆ ಪ್ರಧಾನ ಮಂತ್ರಿ ಅವರಿಂದ ಇರ್ಬೋದು ಅಥವಾ ನಮ್ಮ ಕರ್ನಾಟಕದ 5 ಸಚಿವರಿಂದ ಏನಾದ್ರೂ ಒಂದು ಡೆವಲಪ್ಮೆಂಟ್ ಅಥವಾ ಏನಿಲ್ಲ ಸರ್, ದಾವಣಗೆರೆದ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ಈಗ ಕುಡಿಯೋ ನೀರಿಂದ ಸ್ವಲ್ಪ ಬಹಳ ಸಮಸ್ಯೆ ಇದೆ ಸರ್ ದಾವಣಗೆರೆಯಲ್ಲಿ. ಅದು ಒಂದು ನಿರ್ಮಲವಾಗ್ಬಿಟ್ರೆ ಎಲ್ಲ ಕರೆಕ್ಟ್ ಆಗುತ್ತೆ ಸರ್. 24x7 ಅಂತ ಮಾಡಿದ್ದಾರೆ, ಬಟ್ ಅದು ಏನಂದ್ರೆ ಯಾರಿಗೆ ಒಬ್ರಿಗೆ ಬರ್ತಾರೆ ಒಬ್ರಿಗೆ ಬರಲ್ಲ ಸರ್. ಅದು ಮತ್ತೆ 7 ದಿನ 8 ದಿನಕ್ಕೆ ಒಂದ್ಸತಿನೇ ಬರೋದು. ಓಕೆ ಓಕೆ. ಸೊ ನೀವ್ ಹೇಳೋ ಪ್ರಕಾರ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಹೌದು ಸರ್. ಓಕೆ ಓಕೆ, ಖಂಡಿತ ಸರ್. ಆ ನಿಟ್ಟಿನಲ್ಲಿ ಕೆಲಸ ಆಗ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಆದಷ್ಟು ಬೇಗ. ಯಾಕೆಂದ್ರೆ ಜನರಿಗೆ ಒಂದ್ ಹೊತ್ತು ಊಟ ಇಲ್ಲ ಅಂದ್ರೆ ಇದ್ಬಿಡ್ತಾರೆ, ಬಟ್ ನೀರಿಲ್ಲದೆ ಬದುಕೋದೇ ಕಷ್ಟ ಅಲ್ವಾ? ಹೌದೌದು ಸರ್, ಖಂಡಿತ ಬರ್ಬೇಕು ಸರ್ ನೀರು. ಪ್ರತಿ ನೀವು ಕೂಡ ಕಾರ್ಯಕ್ರಮನ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ ಸರ್, ನಿಮಗೂ ಸಹ ನನ್ನ ಕಡೆಯಿಂದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಮತ್ತೆ ಪ್ರೀತಿಗೆ ನಾವು ಕೂಡ ವಿಶ್ ಮಾಡ್ತೀವಿ ಸರ್. ಅಟ್ಲೀಸ್ಟ್ 2-3 ದಿವಸಕ್ಕಾದ್ರೂ ಒಮ್ಮೆ ನೀರ್ ಬಂದ್ರೆ ಖಂಡಿತ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಅದ್ರಲ್ಲೂ ನಿಮ್ ವೃತ್ತಿಗಂತೂ ನೀರ್ ಬೇಕೇ ಬೇಕು ಅನ್ಸುತ್ತೆ. ಹೌದು ಸರ್, ಹೌದು ಸರ್, ಖಂಡಿತ ಸರ್. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಮತ್ತೊಮ್ಮೆ ನಿಮ್ಮ ವೃತ್ತಿಗೆ ನನ್ನ ಕಡೆಯಿಂದ ಒಂದು ಸಲ್ಯೂಟ್ ಸರ್. ಬಿಕಾಸ್ ನಿಮ್ಮಂತ ಏನು ಬಟ್ಟೆಯನ್ನ ನೀವೆಲ್ಲ ಅಷ್ಟು ಕ್ಲೀನಾಗಿ ಡ್ರೈ ಮಾಡ್ಕೊಡ್ಲಿಲ್ಲ ಅಂದ್ರೆ, ಕ್ಲೀನ್ ಮಾಡ್ಕೊಡ್ಲಿಲ್ಲ ಅಂದ್ರೆ ನನ್ನಂತ ಸಾವಿರಾರು ಜನರಿಗೆ ತುಂಬಾ ಕಷ್ಟ ಆಗುತ್ತೆ. ಮತ್ತೊಮ್ಮೆ ನಿಮ್ಗೆ ತುಂಬಾ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಮಾಡಿದ್ದಕ್ಕೆ ಸರ್. ಸರ್ ಇವತ್ತಿನ ಒಂದು ವಿಶೇಷವಾಗಿ ಒಗಟು ಕೇಳ್ತಾ ಇದ್ದೀವಿ ಸರ್. ಒಗಟ ಹೇಳಿ ಸರ್. ನಿಮ್ಗೆ ಏನಾದ್ರು ಅದ್ರ ಉತ್ತರ ಗೊತ್ತಿದ್ರೆ ಹೇಳಿ, ಅಥವಾ ನಿಮ್ಗೆ ಯಾವ್ದಾದ್ರು ಒಗಟು ಗೊತ್ತಿದ್ರೆ ಅದನ್ನ ನನಗೆ ಕೇಳಿ. ನನಗೆ ಉತ್ತರ ಗೊತ್ತಿದ್ರೆ ನಾನು ಹೇಳೋಕ್ ಪ್ರಯತ್ನ ಮಾಡ್ತೀನಿ, ಅಥವಾ ನಮ್ಮ ವೀಕ್ಷಕರು ಯಾರು ನೋಡ್ತಾ ಇದ್ರೆ ಅದಕ್ಕೆ ಉತ್ತರ ಹೇಳಕ್ ಪ್ರಯತ್ನ ಮಾಡ್ತಾರೆ ಸರ್. ಹೇಳಿ ಸರ್, ನಿಮ್ದು ಒಗಟ್ಟು ಹೇಳಿ ಸರ್. ನಾವು ಬಾ ಅಂದ್ರೆ ಬರಲ್ಲ, ನಾವು ಹೋಗು ಅಂದ್ರೆ ಹೋಗಲ್ಲ. ಮಳೆ ಇರ್ಬೋದು ಅನ್ಸುತ್ತೆ ಸರ್. ಎಸ್ ಸರ್, ಮಳೆ ಸರಿಯಾದ ಉತ್ತರ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹತ್ರ ಯಾವ್ದಾರ ಒಗಟಿದೆಯಾ ಸರ್? ಇಲ್ಲ ಸರ್, ಯಾವುದೂ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಕರೆ ಮಾಡ್ತಾ ಇರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಶುಭ ದಿನ. ಎಸ್ ವೀಕ್ಷಕರೇ, ತುಂಬ ಜನ ಕರೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ನಾನು ಹೇಳ್ತಾ ಇದ್ದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ನಿನ್ನೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಸಂಪುಟ 71 ಮಂತ್ರಿಗಳಿಂದ ಪೂರ್ಣವಾಗಿ ಭರ್ತಿಯಾಗಿದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಅತ್ಯಂತ ಒಂದು ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಒಂದು ಸೂಪರ್ ಡೂಪರ್ ಜಾಕ್ಪಾಟ್ ಹೊಡೆದಿದ್ದಾನೆ, ತಪ್ಪಾಗಲಿಕ್ಕಿಲ್ಲ. ನಮ್ಮ ರಾಜ್ಯದವರೇ ಆಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ ಚರ್ಚೆಯ ಒಂದು ಸಚಿವ ದರ್ಜೆಯನ್ನು ಹೊಂದಿದ್ದಾರೆ. ಅದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಅದೇ ರೀತಿ ನಮ್ಮ ಕರ್ನಾಟಕದ ಆಲ್ರೆಡಿ ಮಂತ್ರಿಗಳು ಇದ್ದರೂ ಕೂಡ ಅವರು ಮತ್ತೆ ಅವ್ರನ್ನ ಕಂಟಿನ್ಯೂ ಮಾಡಿದ್ದಾರೆ. ಆಲ್ರೆಡಿ ಸತತವಾಗಿ 5 ಬಾರಿ ಗೆದ್ದಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಿಂದ ಅವರು ಕೂಡ ಮಂತ್ರಿ ಆಗಿದ್ದಾರೆ. ಅದರ ಜೊತೆಗೆ ಬೇರೆ ರಾಜ್ಯದಿಂದ ಆದರೂ ಕೂಡ ಅವರನ್ನು ನಮ್ಮ ಒಂದು ಇದರಿಂದ ಆಯ್ಕೆ ಮಾಡಿ ಕಳಿಸೋದ್ರಿಂದ ನಿರ್ಮಲಾ ಸೀತಾರಾಮನ್ ಏನಿದ್ರು ಕಳೆದ ಬಾರಿಯ ಹಣಕಾಸು ಸಚಿವರು, ಇನ್ನೂ ಅವ್ರಿಗೆ ಸಚಿವ ಖಾತೆ ಹಂಚಿಕೆ ಆಗಿಲ್ಲ, ಅವ್ರಿಗೂ ಕೂಡ ಕ್ಯಾಬಿನೆಟ್ ಸಚಿವ ಸ್ಥಾನವನ್ನು ಕೊಡಲಾಗಿದೆ. ಇನ್ನು 2 ಮಂತ್ರಿಗಳು ಕಳೆದ ಬಾರಿ ಕೂಡ ಮಂತ್ರಿ ಇದ್ದಂತಹ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಬಾರಿ ಕಂಟಿನ್ಯೂ ಆಗಿದೆ. ಮಹಿಳಾ ಕೋಟಾದಲ್ಲಿ ಸಿಕ್ಕಿದೆ ಅವರಿಗೆ ಅವಕಾಶ. ಅದೇ ರೀತಿ ಒಕ್ಕಲಿಗರ ಕೋಟಾದಲ್ಲಿ ಸಿಕ್ಕಿದೆ. ಅದೇ ರೀತಿ ಲಿಂಗಾಯತರ ಕೋಟಾದಲ್ಲಿ ಸೋಮಣ್ಣ ಅವ್ರಿಗೆ ಇದಕ್ಕೆ ನಿಜಕ್ಕೂ ಒಂದು ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು. ಯಾಕೆಂದರೆ ಅವ್ರಿಗಿಂತ ಸೀನಿಯರ್ ತುಂಬ ಜನ ಇದ್ದರು, ಅವ್ರಿಗಿಂತ ಸಾಕಷ್ಟು ಬಾರಿ ಗೆದ್ದಿರ್ತಕ್ಕಂಥವ್ರು ತುಂಬ ಜನ ಇದ್ದರು. ಆದರೆ ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥದ್ರಲ್ಲಿ ಜಾಕ್ಪಾಟ್ ಹೊಡೆದಿರೋದು ಅಂದರೆ ನಮ್ಮ ಸೋಮಣ್ಣ ಅವರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಈ ಮಧ್ಯೆ ಒಂದು ಕರೆ ಬರ್ತಿದೆ, ಯಾರು ಅಂತೇಳಿ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ಕಾರ ಮೇಡಮ್, ಒಂಚೂರು ಜೋರಾಗಿ ಮಾತಾಡ್ತೀರಿ ಮೇಡಮ್, ನಿಮ್ಮ ವಾಯ್ಸ್ ತುಂಬಾ ಲೋ ಕೇಳ್ತಾ ಇದೆ. ನಾವು ಹಳ್ಳಳ್ಳಿಯಿಂದ. ಮೇಡಮ್ ನಿಮ್ಮ ಹೆಸರು? ರುದ್ರಮ್ಮ. ಓಕೆ, ಹೇಳಿ ರುದ್ರಮ್ಮ ಅವರೇ, ಏನ್ ಮಾಡ್ತಿದ್ರಿ ತಾವು? ಓಕೆ ಓಕೆ ಮೇಡಮ್, ನಿಮ್ಮ ವಾಯ್ಸ್ ಒಂಚೂರು ಸ್ವಲ್ಪ ಜೋರಾಗಿ ಮಾತಾಡ್ಲಿಕ್ಕೆ ಆಗತ್ತಾ ಮೇಡಮ್? ಏನು ಕೇಳಿಸ್ತಾನೆ ಇಲ್ಲ, ನಮ್ಮ ವೀಕ್ಷಕರಿಗೂ ಕೂಡ ಕೇಳಿಸ್ಬೇಕಲ್ವಾ? ಹೇಳಿ ಮೇಡಮ್, ತುಂಬಾ ಸಂತೋಷ.
ಮೇಡಮ್ ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಇವತ್ತು? ಯಾರಿಗಿಲ್ರಿ. ಓಕೆ, ಇವತ್ತು ಖ್ಯಾತ ಗಾಯಕಿ ಕನ್ನಡದ ಕುವರಿ ಮಂಜುಳಾ ಗುರುರಾಜ್ ಅವರ ಹುಟ್ಟುಹಬ್ಬ ಇದೆ ಮೇಡಮ್. ಹಲೋ ಹಲೋ, ಮೇಡಮ್, ಇವತ್ತು ಮಂಜುಳಾ ಗುರುರಾಜ್ ಅವರ ಹುಟ್ಟುಹಬ್ಬ ಇದೆ ಮೇಡಮ್. ಎಸ್ ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕಿದೆಯಾ? ಇಲ್ಲ, ನಮ್ಮ ಹುಡುಗರು ಗೋಪಿ ಸಂಜು ಶುಭಾಶಯ. ಓಕೆ, ಅವರೆಲ್ಲರೂ ಕೂಡ ಶುಭ ಹಾರೈಕೆಗಳನ್ನು ನಾವು ಕೂಡ ತಿಳಿಸ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ಮುಂದಿನ ಬಾರಿ ಕರೆ ಮಾಡಿದಾಗ ಒಂದಷ್ಟು ವ್ಯಾಲ್ಯೂಮನ್ನು ಜಾಸ್ತಿ ಮಾಡ್ಕೊಂಡು ಕರೆ ಮಾಡಿ ಮೇಡಮ್, ಬಿಕಾಸ್ ನಮ್ಮ ಆಡಿಯನ್ಸ್ಗೂ ಕೂಡ ನಿಮ್ಮ ಒಂದು ಧ್ವನಿ ಕೇಳೋ ಹಾಗಾಗಲಿ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದೀನಿ. ಓಕೆ, ಹೇಳಿ ಮೇಡಮ್, ಹೇಳಿ. ಬಹುಶಃ ನೆಟ್ವರ್ಕ್ ಇಶ್ಯೂ ಇರಬೇಕು ಅಂತ ಅನ್ಸುತ್ತೆ, ಯಾಕೆಂದರೆ ನಿನ್ನೆ ಕಡೆ ಎಲ್ಲ ಕಡೆ ಮಳೆ ತುಂಬ ಚೆನ್ನಾಗಾಗಿದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಅಲ್ಲಿ ಇಲ್ಲಿ ನೆಟ್ವರ್ಕ್ ಸಮಸ್ಯೆಗಳು ಇದ್ರೂ ಇರ್ಬೋದು. ಅದರಲ್ಲೂ ಕೂಡ ಇನ್ನೊಂದು ಕರೆ ಬರ್ತಾ ಇದೆ, ಯಾರು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ವಿನಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್. ತುಂಬ ಖುಷಿ ಆಯ್ತು ಸರ್. ತಿಂಡಿ ಆಯ್ತಾ ವಿನಯ್ ಸರ್? ಇನ್ನೂ ಇಲ್ಲ ಸರ್, ಮಂಗಳಕ್ಕೆ ಯೂಸ್ಲಿ ಮಾಡ್ತಾರಮ್ಮ, ತಿಂತೀನಿ ಸರ್. ಓಕೆ ಓಕೆ ವಿನಯ್ ಸರ್, ಇವತ್ತು ವಿಶೇಷವಾಗಿ ಕನ್ನಡದ ಕುವರಿ ಮಂಜುಳಾ ಗುರುರಾಜ್ ಅವರ ಹುಟ್ಟುಹಬ್ಬ ಇದೆ ಸರ್. ಹೌದು ಸರ್, ಗೊತ್ತು. ಎಸ್ ಸರ್. ಅವ್ರು ಯಾವ್ದಾದ್ರು ಸಾಂಗ್ಸ್ ಕೇಳಿದಿರಿ ಸರ್? ಇಲ್ಲ ಸರ್, ಕೇಳಿಲ್ಲ. ಸರ್, ನಂಜುಂಡಿ ಕಲ್ಯಾಣ ಪಿಕ್ಚರ್ ನೋಡಿದ್ದೀರಾ? ಯಾಕೆ ಸರ್? ನಂಜುಂಡಿ ಕಲ್ಯಾಣ, ಹಾ ಅದರಲ್ಲಿ ಒಳಗೆ ಸೇರಿದರೆ ಗುಂಡು ಅಂತ ಹಾಡು ಹೇಳಿದೆ. ಯಾವ ಸರ್? ಗೊತ್ತಾಯ್ತು ಸರ್, ಗೊತ್ತಾಯ್ತು ಸರ್. ಎಸ್ ಸರ್. ಅದೇ ಹಿಂದಿ ಹೇಳ್ತಾರ ಸರ್, ಕನ್ನಡ ಹೇಳ್ತಾರಲ್ಲ ಸರ್? ಎರಡು ಸರ್ ಕನ್ನಡದಲ್ಲೇ ಜಾಸ್ತಿ ಹೇಳಿದ್ದಾರೆ ಸರ್. ಹೌದಾ ಸರ್? ನನಗೆ ಗೊತ್ತಿಲ್ಲ ಸರ್ ಅದು. ಎಸ್ ಸರ್, ಎಸ್ ಸರ್, ಎಸ್ ಸರ್. ಶುಭಾಶಯ ತಿಳಿಸ್ಬಿಡಿ ಸರ್ ನಿಮ್ಮ ಪರವಾಗಿ ಅವರಿಗೆ. ವಿಶ್ ಹ್ಯಾಪಿ ಬರ್ತ್ಡೇ ಮೇಡಮ್. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಯಾರಿಗಾದ್ರು ಮತ್ತೆ ಶುಭಾಶಯಗಳನ್ನು ತಿಳಿಸ್ತಿದ್ಯಾ ನಿಮ್ಮ ಸ್ನೇಹಿತರು ಯಾರಾದ್ರು? ಇಲ್ಲ ಸರ್, ಯಾರಿಲ್ಲ. ಓಕೆ ಓಕೆ, ಯಾವ್ದಾದ್ರು ಒಗಟು ಕೇಳೋದಿದೆಯಾ ಸರ್? ಸರ್, ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ. ಪುಟ್ಟಲಕ್ಷ್ಮಿ, ಓಕೆ. ಸರ್ ಎಸ್ ಸರ್, ಮೊದಲೆಲ್ಲ ನಾನು ನೋಡಿರೋ ಪ್ರಕಾರ ಈ ಒಂದು ಟಾಟಾ ಸ್ಕೈ ಹಾಕ್ತಾ ಇದ್ವಿ, ಅದನ್ನ ಅದೇನಾ ಸರ್? ಏನ್ ಸರ್? ಟಾಟಾ ಸ್ಕೈ ಹಾಕಿರ್ತೀವಲ್ಲ ಅದನ್ನ ಕೇಳಿದೆ. ಅಲ್ಲ ಸರ್, ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಅಂದ್ರೆ ಗೊತ್ತಾಗಿಲ್ಲ ಸರ್. ಚಂದ್ರನಾ? ನಾನು ಹೇಳ್ಬಿಡ್ಲ ಸರ್? ಹೇಳಿ ಸರ್, ಹೇಳಿ. ಕುಂಕುಮ ಸರ್. ಕುಂಕುಮ, ಓಕೆ ಓಕೆ, ಸೂಪರ್ ಸೂಪರ್, ಚೆನ್ನಾಗಿದೆ ಸರ್. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ, ಓಕೆ, ಸೂಪರ್ ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಅಲ್ಲಿ ಕರೆಂಟ್ ಹೋಯ್ತು ಸರ್, ಅದಕ್ಕೆ ಫೋನ್ ಮಾಡಿದೆ ಸರ್. ಎಸ್ ಎಸ್ ಎಸ್, ಥ್ಯಾಂಕ್ ಯು ಸರ್. ಕರೆಂಟಿಂದ ಒಂದು ಸ್ವಲ್ಪ ಮಳೆಗಾಲ ಅಲ್ಲ ಸರ್, ಹಾಗಾಗಿ ಎಲ್ಲ ಕಡೆ ಪ್ರಾಬ್ಲಮ್ ಇದ್ದೇ ಇದೆ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ದಿನ ಶುಭ ದಿನವಾಗಿರಲಿ. ಎಸ್ ಸರ್, ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ಖ್ಯಾತ ಗಾಯಕಿ ಮಂಜುಳಾ ಗುರುರಾಜ್ ಅವರು ಹಲವಾರು ಚಿತ್ರಗಳಲ್ಲಿ ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದ ಸೇವೆಯನ್ನು ನೀಡಿದ್ದಾರೆ. ಸೊ ಅವರ ಒಂದು ಅದ್ಭುತವಾಗಿರ್ತಕ್ಕಂಥ ಗೀತೆಯನ್ನು ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಅನುರಾಗದ ಅಲೆಗಳು ಚಿತ್ರದಿಂದ ಅದ್ಭುತವಾಗಿರ್ತಕ್ಕಂಥ ಅದೇ ಟೈಟಲ್ ಸಾಂಗನ್ನು ಕೂಡ ನೋಡ್ಕೊಂಡ್ಬಂದ್ವಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಮನಸ್ಸಿಗೆ ಮುಟ್ಟುವಂಥ ಹಾಡು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಮಧ್ಯೆ ಒಂದಷ್ಟು ವಿಚಾರಗಳನ್ನು, ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಮೊಟ್ಟ ಮೊದಲನೇದಾಗಿ ಯಾರಿಗೆಲ್ಲ ಯಕ್ಷಗಾನದ ಒಂದು ಆಸಕ್ತಿ ಇದೆ, ಉಚಿತವಾಗಿ ಯಕ್ಷಗಾನವನ್ನು ಹೇಳ್ಕೊಡ್ತಾರೆ. ಇತ್ತೀಚೆಗೆ ಯಕ್ಷಗಾನ ಆಗಿರ್ಬೋದು, ಹಾಗೆ ದೈವನರ್ತನ ಆಗಿರ್ತದೋ, ಅವೆಲ್ಲ ತುಂಬ ಮುನ್ನೆಲೆಗೆ ಬರ್ತಾ ಇದ್ದಾವೆ. ತುಂಬ ಜನ ಅದನ್ನು ಆಸಕ್ತಿಯಿಂದ ನೋಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹೇಳೋದಾದರೆ, ಯಕ್ಷಗಾನದ ಒಂದು ಉಚಿತ ತರಬೇತಿಯನ್ನು ದಾವಣಗೆರೆ ಜಿಲ್ಲೆಯ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಅಥವಾ ಆಸಕ್ತರಿಗೆ ನೀಡ್ತಕ್ಕಂಥ ಪ್ರಯತ್ನವನ್ನು ಪ್ರದೀಪ್ ಕಾರಂತ್ ಅವರು ಹಾಗೆ ಶ್ರೀ ಹಟ್ಟಿಯಂಗಡಿ ಆನಂದ ಶೆಟ್ಟಿ ಅವರು ನೀಡ್ತಾ ಇದ್ದಾರೆ. ಅವರ ದೂರವಾಣಿ ಸಂಖ್ಯೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಪ್ರದೀಪ್ ಕಾರಂತ್ ಅವರ ದೂರವಾಣಿ ಸಂಖ್ಯೆ 9481181446. ಅದೇ ರೀತಿ ಹಟ್ಟಿನಂಗಡಿ ಆನಂದ ಶೆಟ್ಟಿಯವರ ಒಂದು ದೂರವಾಣಿ ಸಂಖ್ಯೆಯನ್ನು ಕೂಡ ನೀಡ್ತಾ ಇದ್ದೇನೆ, 9901770315. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ದೂರವಾಣಿ ಕರೆಗಳು, ಎರಡೂ ನಂಬರ್ನ ನಾನು ಏನೇ ಹೇಳಿದೆ ಅದು ಯಕ್ಷಗಾನದ ಉಚಿತ ತರಬೇತಿಗಾಗಿ ನೀವು ಅವ್ರನ್ನ ಸಂಪರ್ಕ ಮಾಡ್ಬೋದು. ಇವತ್ತು ಯಾವುದು ಕೂಡ ಫ್ರೀಯಾಗಿ ಸಿಗಲ್ಲ, ಆದರೆ ಯಕ್ಷಗಾನವನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ತಂಡ ಏನಿದೆ ಯಕ್ಷಗಾನವನ್ನು ಉಚಿತವಾಗಿ ಹೇಳ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದೆ. ದಯವಿಟ್ಟು ಯಾರೆಲ್ಲ ಆಸಕ್ತಿಯನ್ನು ಹೊಂದಿದ್ದೀರಿ ಯಕ್ಷಗಾನ ತರಬೇತಿಯಲ್ಲಿ ಅದನ್ನು ಕಲೀಲಿಕ್ಕೆ ಅಂಥೇಳಿ ದಯವಿಟ್ಟು ಈ ಎರಡು ನಂಬರ್ನ ಸಂಪರ್ಕ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನೊಂದು
ಪುಟ್ಟ ಉದ್ಯೋಗ ವಾರ್ತೆಯನ್ನು ಕೂಡ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಕೇವಲ ಒಂದು ಜಾಬ್ ವೇಕೆನ್ಸಿ ಇದೆ. ಅದು ಅನಂತಜ್ಯೋತಿ ಪ್ರತಿಷ್ಠಾನದ ವತಿಯಿಂದ ಮೈಸೂರಿನಲ್ಲಿ ಇರತಕ್ಕಂಥ ಹಿರಿಯ ನಾಗರಿಕರಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಹಾಗೂ ರಾತ್ರಿಯ ಉಪಹಾರ ಕೊಡಲಿಕ್ಕೆ ಅಲ್ಲಿ ಕೆಲಸಗಾರರು ಬೇಕಾಗಿದ್ದಾರೆ. ಸಮಯ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ಕೊಡಲಿಕ್ಕಿರುತ್ತೆ, ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೂ ಕೊಡಲಿಕ್ಕಿರುತ್ತೆ, ಮತ್ತು ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೂ. ಈ 6 ತಾಸು ಕೆಲಸ ಮಾಡಲಿಕ್ಕೆ ಜನ ಬೇಕಾಗಿದ್ದಾರೆ. ಸಂಬಳವನ್ನು ಅವರು 10,000 ರೂಪಾಯಿ ಕೊಡ್ತೀವಿ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವರ ದೂರವಾಣಿ ಸಂಖ್ಯೆಯನ್ನು ಕೂಡ ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಯಾರಿಗೆ ಕೆಲಸದ ಅವಶ್ಯಕತೆ ಇದೆ ಅಥವಾ ನಿಮ್ಮ ಸ್ನೇಹಿತರು ಯಾರಿಗಾದರೂ ಇದ್ದರೆ ಅವರು ಮೈಸೂರಿನಲ್ಲಿ ಕೆಲಸ ಹುಡುಕ್ತಾ ಇದ್ದರೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ನ ಅವ್ರಿಗೆ ಕೊಡಿ. ಫೋನ್ ನಂಬರ್ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, 7619655001. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 7619655001. ಇದು ಮೈಸೂರಿನಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯ ಆಗ್ಬೋದು. ಅಥವಾ ಯಾರಾದರೂ ಬೇರೆಯವರು ಕೂಡ ಕೆಲಸವನ್ನು ಹುಡುಕ್ತಾ ಇದ್ದರೆ, ಕೆಲಸದ ನಿರೀಕ್ಷೆಯಲ್ಲಿದ್ದರೆ ಅವ್ರಿಗೆ ಇದರಿಂದ ಸಹಾಯ ಆಗಬಾರ್ದು ಅಂತ ಒಂದು ದೃಷ್ಟಿಯಿಂದ ಅದನ್ನು ಹೇಳ್ತಾ ಇದ್ದೀನಿ. ದಯಮಾಡಿ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಇನ್ನೂ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅದರ ಬಗ್ಗೆ ಎಲ್ಲ ಕಡೆ ಹರ್ಷ ವ್ಯಕ್ತವಾಗ್ತಾ ಇದೆ, ಸಂಭ್ರಮದ ಆಚರಣೆಗಳು ನಡೀತಾ ಇದೆ. ಅದೇ ರೀತಿ ನಮ್ಮ ದಾವಣಗೆರೆ ಜಿಲ್ಲೆಯ ಪಕ್ಕದ ಬಾತಿಯಲ್ಲೂ ಕೂಡ 300 kg ಲಾಡು ಮಾಡಿಸಿ ಪ್ರತಿ ಮನೆಗಳಿಗೂ ಕೂಡ ಸಿಹಿಯನ್ನು ಹಂಚಿ ಸಂಭ್ರಮಿಸಿದ್ದಾರೆ. ಸೊ ನಿಜಕ್ಕೂ ಅದನ್ನು ನಾವೆಲ್ಲರೂ ಶ್ಲಾಘನೆ ಮಾಡಲೇಬೇಕು. ಹಲವಾರು ಟಿ ವಿ ಚಾನಲ್ಗಳು ಕೂಡ ಇದು ಪ್ರಸಾರ ಆಯಿತು ನಿನ್ನೆ. ನಿಜಕ್ಕೂ ಅದನ್ನು ಒಂದು ನಮ್ಮ ವೀಕ್ಷಕರು ಕೂಡ ಗಮನಕ್ಕೆ ತರೋ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಕರ್ನಾಟಕಕ್ಕೆ ನಾನು ಹೊಡೆದಿರೋ ಬಂಪರ್ ಲಾಟ್ರಿ ಬಗ್ಗೆ ಮಾತಾಡ್ತಾ ಇದ್ದೆ. 5 ಜನ ಮಂತ್ರಿಗಿರಿಯನ್ನು ಪಡ್ಕೊಂಡಿದ್ದಾರೆ. ಅವರಿಂದ ಸಾಕಷ್ಟು ನಿರೀಕ್ಷೆ ಇದೆ. ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ತಾವು ಮಂತ್ರಿ ಆಗಿದ್ದಾಗಲೇ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು, ಅದೇ ರೀತಿ ಗ್ರಾಮ ವಾಸ್ತವ್ಯದಂತಹ ಹೊಸ ವಿಚಾರಕ್ಕೆ ನಾಂದಿ ಹಾಡಿರ್ತಕ್ಕಂಥವ್ರು ಅವರು. ಆಮೇಲೆ ಬಡವರ ಸಾಲ, ಅದರಲ್ಲೂ ವಿಶೇಷವಾಗಿ ರೈತರ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ಹೊಂದಿರತಕ್ಕಂಥ ಅವರು ರೈತರ ಸಾಲ ಮನ್ನಾ ಆಗಬೇಕು, ರೈತರಿಗೋಸ್ಕರ ಏನಾದರೂ ಮಾಡಬೇಕು ಅಂತೇಳಿ ತುಡಿತಾ ಇಟ್ಕೊಂಡಿರ್ತಕ್ಕಂಥವ್ರು. ಅವ್ರಿಗಿನ್ನೂ ಖಾತೆ ಹಂಚಿಕೆ ಆಗಿಲ್ಲ. ಇನ್ನು ಎಲ್ರಿಗೂ ಸಚಿವರಿಗೆ ಖಾತೆ ಹಂಚಿಕೆ ಆಗ್ತಾ ಇದೆ. ಅದರಲ್ಲಿ ಏನಾದ್ರು ಅವ್ರಿಗೆ ಕೃಷಿ ಖಾತೆ ಸಿಕ್ಕರೆ ಅವರು ತುಂಬ ಸಂತೋಷ ವ್ಯಕ್ತಪಡಿಸ್ತೀನಿ, ಅದರಲ್ಲಿ ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವ ಸಿಕ್ಕಿರೋದ್ರಿಂದ ಸಂಪೂರ್ಣ ಭಾರತವನ್ನು ಅವರು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯೋದ್ರಲ್ಲಿ 2 ಮಾತಿಲ್ಲ ಅಂತ ನಾವು ಅವರಿಂದ ಕೆಲಸವನ್ನು ನಿರೀಕ್ಷೆ ಮಾಡ್ಬೋದು. ಅದೇ ರೀತಿ ಕಳೆದ ಬಾರಿಗೆ ಕೇಂದ್ರ ಸಚಿವರಲ್ಲಿ ಸಂಪುಟದಲ್ಲಿ ಒಂದು ಸ್ಥಾನವನ್ನು ಹೊಡೆದಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಈ ಬಾರಿ ಕೂಡ ಕಂಟಿನ್ಯೂ ಆಗಿದ್ದಾರೆ. ಅವರು ಕೇವಲ ಆ ಭಾಗಕ್ಕಷ್ಟೇ ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ನಮ್ಮ ಸಂಪೂರ್ಣ ಕರ್ನಾಟಕವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೆಲಸವನ್ನು ಮಾಡಲಿ, ಇನ್ನಷ್ಟು ಅಭಿವೃದ್ಧಿ ಎಲ್ಲ ಒಂದು ರಾಜ್ಯಗಳಿಗೂ ಸಿಗಲಿ, ಎಲ್ಲ ಜಿಲ್ಲೆಗಳಿಗೂ ಸಿಗಲಿ. ಅದರಲ್ಲೂ ವಿಶೇಷವಾಗಿ ಮಧ್ಯ ಕರ್ನಾಟಕ ಅಂತಲೇ ಹೆಸರುವಾಗಿರ್ತಕ್ಕಂಥ ದಾವಣಗೆರೆಗೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ಸ್ಗಳು ಆಗಲಿ, ಆ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಲಿ ಅಂಥೇಳಿ ನಾನು ಅವರಲ್ಲಿ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀನಿ. ಇನ್ನು ತಮಗೆ ಗೊತ್ತಿರೋ ಹಾಗೆ ನಿರ್ಮಲಾ ಸೀತಾರಾಮನ್ರವರು ಅವರು ಕಳೆದ ಬಾರಿ ಏನು ವಿತ್ತ ಸಚಿವೆ ಆಗಿದ್ದರು. ಅವರಿಂದ ನಾವೇನು ಹೆಚ್ಚಿಗೆ ನಿರೀಕ್ಷೆ ಮಾಡೋ ಹಾಗಿಲ್ಲ. ಅವರು ಇದರಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೂ ಕೂಡ ನಮ್ಮ ಒಂದು ರಾಜ್ಯಸಭೆಯಿಂದ ಆಯ್ಕೆಯಾಗಿ ಹೋಗಿರೋದ್ರಿಂದ ಅವರಿಂದ ಕೂಡ ಒಂದಷ್ಟು ಕೆಲಸಗಳು ನಮ್ಮ ಕರ್ನಾಟಕಕ್ಕೆ ಆದರೆ ಅದು ನಿಜಕ್ಕೂ ನಮಗೆ ಆ್ಯಡ್ ಆನ್ ಆಗುತ್ತೆ. ಆ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನವನ್ನು ಮಾಡಲಿ. ಒಂದಷ್ಟು ಹೆಚ್ಚಿಗೆ ನಮಗೆ ಫಂಡನ್ನು ರಿಲೀಸ್ ಮಾಡೋದಾಗಿರ್ಬೋದು ಅಥವಾ ಇನ್ನೇನೋ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಫಂಡನ್ನು ಬೇಗ ಕೊಟ್ಟು ಕೂಡ ಅವರು ಸ್ವಲ್ಪ ಹೆಲ್ಪ್ ಮಾಡಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಇಬ್ಬರ ಬಗ್ಗೆ ಹೇಳೋದಾದರೆ, ಒಬ್ಬರು ಹಳೆ ಸಚಿವರೇ ಶೋಭಾ ಕರಂದ್ಲಾಜೆ ಅವರು. ಒಕ್ಕಲಿಗೆ ಕೋಟಾದಲ್ಲಿ ಅವರಿಗೆ ಅವಕಾಶ ಸಿಕ್ಕಿದೆ. ಕಳೆದ ಬಾರಿ ನಿರೀಕ್ಷೆ ಮಾಡಿದಷ್ಟು ಅವರಿಂದ ಏನು ಕೆಲಸ ತೊಗೊಳಕ್ಕೆ ಆಗಲಿಲ್ಲ ಅಂದರೂ ಕೂಡ ಈ ಬಾರಿ ಆದರೂ ಒಂದಷ್ಟು ಹೆಚ್ಚಿನ ಮಟ್ಟದಲ್ಲಿ ಕೆಲಸವನ್ನು ಮಾಡಿ ಅವರು ಗುರುತಿಸ್ಕೊಳ್ಳೋ ಹಾಗಾಗಲಿ ಅಂಥೇಳಿ ನಾವು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಇನ್ನು ತುಂಬ ಒಳ್ಳೆ ಕೆಲಸಗಾರ ಅಂತಲೇ ಹೆಸರಾಗಿರ್ತಕ್ಕಂಥ ಸೋಮಣ್ಣ ಅವ್ರ ಬಗ್ಗೆಯೂ ಹೇಳಲೇಬೇಕು. 2 ಚುನಾವಣೆಗಳಲ್ಲಿ ಸೋತರು, 2 ವಿಧಾನಸಭೆಗಳಲ್ಲಿ ಅವರು ಸೋತರು. ವರ್ಣದಿಂದ ಸೋತರು, ಆಮೇಲೆ ಇನ್ನೊಂದು ಕ್ಷೇತ್ರದಿಂದನೂ ಅವರು ಸೋತರು. ಆದರೆ ಈ ಬಾರಿ ಹಠಕ್ಕೆ ಬಿದ್ದು ಅವರು ತುಮಕೂರು ಕ್ಷೇತ್ರದಿಂದ ಸೀಟನ್ನು ತೆಗೆದುಕೊಂಡ್ರು. ಎಲ್ಲೋ ಒಂದು ಕಡೆ ಅವರಿಗೆ ಮತ್ತೆ ತುಮಕೂರು ಕ್ಷೇತ್ರ ಕೈ ಹಿಡಿತು. ಅದರ ಜೊತೆಗೆ ಅವರು ಮಂತ್ರಿಗಿರಿಯನ್ನು ಮೊದಲನೇ ಬಾರಿ ಆಯ್ಕೆಯಾಗಿದ್ದರೂ ಕೂಡ ಮಂತ್ರಿಗಿರಿಯನ್ನು ಅವರಿಗೆ ಹೈಕಮಾಂಡ್ ಕರುಣಿಸಿದೆ. ಅವರ ಒಂದು ಎಫಿಷಿಯನ್ಸಿನ, ಅವರ ಒಂದು ಎಫರ್ಟನ್ನು, ಅದೇ ರೀತಿ ಅವರ ಒಂದು ಕೆಲಸದ ಚಾಕಚಕ್ಯತೆಯನ್ನು ಗಮನಿಸಿ ಅವರಿಗೆ ಮಂತ್ರಿಗಿರಿ ಒಲ್ಬಂದಿದೆ ತಪ್ಪಾಗಲಿಕ್ಕಿಲ್ಲ.
ಅವರು ಕೂಡ ಒಳ್ಳೆಯ ಕೆಲಸವನ್ನು ಮಾಡಲಿ, ಕರ್ನಾಟಕವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನು ಕ್ರೀಡೆ ಬಗ್ಗೆ ಮಾತಾಡೋದಾದರೆ ನಿನ್ನೆ ಅತ್ಯಂತ ಸೂಪರ್ ಡೂಪರ್ ಆಗಿರ್ತಕ್ಕಂಥ ಮ್ಯಾಚು. ರಾತ್ರಿ 12:30 ಆದರೂ ಕೂಡ ಯಾರೂ ಮಲ್ಗೋಕೆ ರೆಡಿ ಇರಲಿಲ್ಲ. ಬಿಕಾಸ್ ಅದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಗಿತ್ತು. ಅದರಲ್ಲೂ ಕೂಡ ವಿಶ್ವಕಪ್ ಅಂತ ವೇದಿಕೆಗಳಲ್ಲಿ ಪಂದ್ಯ ನಡೆಯುತ್ತೆ ಅಂದರೆ ಎಲ್ಲರೂ ಕೂಡ ಮೈಯೆಲ್ಲ ರೋಮಾಂಚನ ಆಗತ್ತೆ. ನನಗೂ ಕೂಡ ತುಂಬ ಕುತೂಹಲ ಇತ್ತು. ಅದರಲ್ಲೂ ಕೂಡ ಫಸ್ಟ್ ಬ್ಯಾಟಿಂಗ್ ಮಾಡಿರ್ತಕ್ಕಂಥ ಇಂಡಿಯಾ ಕೇವಲ 119, 120 ರನ್ಗಳನ್ನ ಹೋದಾಗ ಈ ಮ್ಯಾಚ್ ಹೋಗೇ ಬಿಡ್ತು ಕೈಯಿಂದ ಅಂತ ಎಲ್ಲರೂ ಟಿ ವಿ ಆಫ್ ಮಾಡಿದ್ದು. ಅದರಲ್ಲೂ ಕೂಡ ಸೆಕೆಂಡ್ ಬ್ಯಾಟಿಂಗ್ ಆರಂಭಿಸಿದಂತಹ ಪಾಕಿಸ್ತಾನ ಕೇವಲ 10 ಓವರ್ಗಳಲ್ಲಿ ಒಂದೇ ಒಂದು ವಿಕೆಟ್ನ ಕಳ್ಕೊಂಡು 57 ರನ್ನನ್ನು ಗಳಿಸಿತ್ತು. ಅಲ್ಲಿಂದ ಅಂತೂ ಮ್ಯಾಚ್ ಪೂರ್ತಿ ಹೋಗೇ ಬಿಡ್ತು. ಯಾಕೆಂದರೆ ಅವ್ರ ಹತ್ರ 9 ವಿಕೆಟ್ ಇತ್ತು. ಬೇಕಾಗಿದ್ದು ಕೇವಲ 60+ ರನ್ ಅಷ್ಟೇ. ಓವರ್ಗೆ 6 ರನ್ ಹೊಡೆದ್ರೂ ಗೆದ್ದುಬಿಡ್ತಾ ಇದ್ರು ಮ್ಯಾಚು. ಅಷ್ಟು ಸುಲಭವಾಗಿದ್ದಂಥ ಮ್ಯಾಚನ್ನು ಇನ್ನೇನು ಯಾರು ಸೋಲ್ತಾರೆ, ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಇಂಡಿಯಾ ಪಾಕಿಸ್ತಾನ ಮ್ಯಾಚಲ್ಲಿ ಇಂಡಿಯಾದ ಮೇಲೆ ಪಾಕಿಸ್ತಾನ ಸೋಲೋದುಂಟು 9 ವಿಕೆಟ್ ಅಂದ್ಕೊಂಡು ಅರ್ಧ ಜನ ಆಲ್ರೆಡಿ 12 ಗಂಟೆಗೆ ಮಲ್ಕೊಂಡೇ ಬಿಟ್ರು. ಆದರೆ ಬೆಳಗ್ಗೆ ಎದ್ದು ನೋಡಿದಾಗ ಎಲ್ರಿಗೂ ಶಾಕಿಂಗ್ ಕಾದಿತ್ತು. ಬುಮ್ರಾ ಅಂತ ಒಬ್ಬ ಸೂಪರ್ ಡೂಪರ್ ಬೌಲರ್ ಇಂಡಿಯನ್ ಟೀಮಲ್ಲಿದ್ದಾರೆ. ಅದ್ರ ಜೊತೆಗೆ ಇನ್ನೂ 3 ಜನ ಅವರಿಗೆ ಸರಿಸಾಟಿಯಾಗಿ ಅವರಿಗೆ ಸಹ ಕೊಟ್ಟರು. ಅದು ಜಡೇಜಾ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, 2 ಒಳ್ಳೆ ವಿಕೆಟ್ಗಳನ್ನ ತೆಗೆದುಕೊಂಡ್ರು. ಅದೇ ರೀತಿ ಹರ್ಷದೀಪ್ ಸಿಂಗ್ ಎಲ್ಲರ ಒಂದು ಸಾಂಘಿಕ ಪ್ರಯತ್ನದಿಂದ ಅತ್ಯಂತ ರೋಚಕವಾಗಿರ್ತಕ್ಕ ಪಂದ್ಯದಲ್ಲಿ 7 ರನ್ಗಳಿಂದ ಟೀಮ್ ಇಂಡಿಯಾ ಮ್ಯಾಚನ್ನು ವಿನ್ ಆಯಿತು. ನಿಜಕ್ಕೂ ಕೂಡ ಯಾವಾಗಲೂ 2020 ಆಗಿರ್ಬೋದು, ವರ್ಲ್ಡ್ ಕಪ್ ಆಗಿರ್ಬೋದು, 50 ಓವರ್ಸ್ ಮ್ಯಾಚ್ ಆಗಿರ್ಬೋದು, ವರ್ಲ್ಡ್ ಕಪ್ ಅಂದ್ರೆ ಇಂಡಿಯಾ ಯಾವಾಗಲೂ ಒಂದು ಅಪ್ಪರ್ ಹ್ಯಾಂಡ್ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಫಸ್ಟ್ ಮ್ಯಾಚಲ್ಲಿ ಅವರು USA ವಿರುದ್ಧ ಸೋತ ಮೇಲಂತೂ ಪಾಕಿಸ್ತಾನವನ್ನು ಎಲ್ಲರೂ ಒಂದು ಮೂಲೆ ಗುಂಪು ಥರನೇ ಮಾಡಿಬಿಟ್ರು. ಅದರಲ್ಲೂ ಈ ಮ್ಯಾಚಿಂದ ಅವರು ಸೋತ್ಬಿಟ್ಟಿರೋದ್ರಿಂದ ಆಲ್ಮೋಸ್ಟ್ ಅವರು ಟೂರ್ನಮೆಂಟಿಂದನೇ ಹೊರಗಡೆ ಹೋಗೋ ಹಂತದಲ್ಲಿದ್ದಾರೆ. ಒಂದು ವೇಳೆ ಏನು ಮ್ಯಾಜಿಕ್ ನಡೀಲಿಲ್ಲ ಅಂದರೆ ಅವರು ಸೂಪರ್ 8ಇಂದ ಈಗಲೇ ಹೊರಗಡೆ ಹೋಗ್ಬಿಡ್ತಾರೆ. ಬಟ್ ಇಂಡಿಯಾ ಅಗ್ರಸ್ಥಾನಿಯಾಗಿ ಈಗ ಆಲ್ರೆಡಿ ಸೂಪರ್ 8ಗೆ ಕ್ವಾಲಿಫೈ ಆಗಿದೆ ಅಂತ ಹೇಳ್ಬೋದು. ಏಕೆಂದರೆ ಮುಂದಿರತಕ್ಕಂಥದ್ದು 2 ತುಂಬ ಚಿಕ್ಕ ತಂಡಗಳಿದೆ. ಸೊ ಆ ತಂಡಗಳ ಮೇಲೆ ಇಂಡಿಯಾ ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಸೊ ಅತ್ಯಂತ ರೋಮಾಂಚಕಾರಿಯಾಗಿದ್ದ ಪಂದ್ಯದಲ್ಲೂ ಕೂಡ ಕ್ಷಣಕ್ಕೂ ಕುತೂಹಲ ಬರ್ತಾ ಇತ್ತು. ಏನಿದು ಇಷ್ಟೊಂದು ಕಡಿಮೆ ಸ್ಕೋರ್ ಹೊಡೆದು ನಾವು ಮ್ಯಾಚ್ ಗೆಲ್ಲಕ್ಕಾಗತ್ತಾ ಅಂಥೇಳಿ. ಬಟ್ ಆ ಒಂದು ಪಿಚ್ಚೇ ಆಗಿದೆ USA ನೀವು ಎಷ್ಟೇ ಜೋರ ಹೊಡೆದ್ರೂ ಕೂಡ ಬಾಲ್ ಬೌಂಡ್ರಿಗೆ ದಾಟೋದೇ ಕಷ್ಟ. ಅಂಥ ಸಂದರ್ಭದಲ್ಲಿ ಸಾಕಷ್ಟು ಎಫರ್ಟನ್ನು ಹಾಕಿ ಟೀಮ್ ಇಂಡಿಯಾ ಆ್ಯಸ್ ಎ ಟೀಮ್ ಆಗಿ ಆಡಿ ಈ ಒಂದು ಪಂದ್ಯವನ್ನು ಗೆದ್ದಿದೆ. ನಿಜಕ್ಕೂ ನಾವು ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಅದೇ ರೀತಿ ಉಪನಾಯಕ ಹಾರ್ದಿಕ್ ಪಾಂಡ್ಯಗೂ ಕೂಡ ಅಭಿನಂದನೆ ಸಲ್ಲಿಸಬೇಕು. ಅದರ ಜೊತೆಗೆ ಎಲ್ಲ ಕಡೆ ಓಡಾಡಿ ಒಂದಷ್ಟು ಸ್ಪಿರಿಟನ್ನು ತುಂಬುತ್ತಾ ಎಲ್ರಿಗೂ ಎಂಕರೇಜ್ ಮಾಡ್ತಾ ಇದ್ದಂತಹ ಕೊಹ್ಲಿಯ ಸಪೋರ್ಟನ್ನು ಕೂಡ ಮರೆಯೋ ಹಾಗಿಲ್ಲ. ಬ್ಯಾಟ್ನಿಂದ ಹೆಚ್ಚಿಂದೇನು ಮಾಡೋಕ್ಕೆ ಆಗದೇ ಇದ್ದರೂ ಕೂಡ ಟೀಮನ್ನು ಒಂದು ಸ್ಪಿರಿಟನ್ನು ಎತ್ತಿಡಿಯೋದ್ರಲ್ಲಿ ತಮ್ಮದೇ ಆದ ಒಂದು ಕೊಡುಗೆಯನ್ನು ಅವ್ರು ಯಾವಾಗಲೂ ನೀಡ್ತಾ ಇರ್ತಾರೆ. ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮ್ಯಾಚು, ತುಂಬ ಒಂದು ರಿಚ್ ಅರೈವಲ್ಸ್ ಮಧ್ಯೆ ಇರ್ತಕ್ಕಂಥ ಮ್ಯಾಚನ್ನು ಇಂಡಿಯಾ ಯಾವಾಗಲೂ ಗೆದ್ದಾಗ ಭಾರತವೇ ಸಂಭ್ರಮ ಪಡುತ್ತೆ. ಅದರಲ್ಲೂ ಕೂಡ ನಿನ್ನೆ 2 ಸೂಪರ್ ಡೂಪರ್ ಅವಕಾಶಗಳು ಸಿಕ್ತು ಇಂಡಿಯನ್ಸ್ಗೆ. ಒಂದು ಕಡೆ ಭಾರತದ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸ್ಕೊಂಡ್ರು. ನಿನ್ನೆ ಪಾಕಿಸ್ತಾನದ ಮೇಲೆ ಮ್ಯಾಚ್ ಗೆದ್ದಿದ್ದು ಕೂಡ ಅಷ್ಟೇ ಸಂಭ್ರಮ ಪಡೋ ಅಂಥದ್ದು ಆಗಿತ್ತು. ಇದ್ರ ಮಧ್ಯೆ ಒಂದಷ್ಟು ಮಳೆಯ ಅವಾಂತರಗಳು ಕೂಡ ನಡೀತು ಕೆಲವೊಂದು ಕಡೆ. ಅದ್ರ ಜೊತೆಗೆ ಎಲ್ಲರೂ ದಯವಿಟ್ಟು ಮರಿಬಾರ್ದು, ಮುಂದಿನ 3 ದಿನಗಳು ಕೂಡ ವಿಶೇಷವಾಗಿ ಕಾರವಾರದ ಬೆಲ್ಟೆಲ್ಲ ಏನಿದೆ ಅಲ್ಲಿ ರೆಡ್ ಅಲರ್ಟನ್ನು ಕೂಡ ಘೋಷಿಸಿದ್ದಾರೆ. ಅದೇ ರೀತಿ ಕರ್ನಾಟಕದ ಹಲವಾರು ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಕೂಡ ಇದೆ, ಇನ್ಕ್ಲೂಡಿಂಗ್ ದಾವಣಗೆರೆ. ಸೊ ಹಾಗಾಗಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗೋ ನಿರೀಕ್ಷೆ ಇದೆ. ಸೊ ದಯಮಾಡಿ ಯಾರೆಲ್ಲ ಹೊರಗಡೆ ಇರ್ತೀರಿ, ವಿಶೇಷವಾಗಿ ಹೊಲದಲ್ಲಿ ತೋಟದಲ್ಲಿ ಇರ್ತಕ್ಕಂಥ ರೈತರು ತಾವು ದಯವಿಟ್ಟು ಅದರ ಬಗ್ಗೆ ಜಾಗ್ರತೆ ವಹಿಸಿ. ಅದೇ ರೀತಿ ಶಾಲಾ ಮಕ್ಕಳು ಕೂಡ ದಯವಿಟ್ಟು ಜಾಗ್ರತೆ ವಹಿಸಬೇಕು. ಅದೇ ರೀತಿ ಯಾರೆಲ್ಲ ಕೆಲಸದ ನಿಮಿತ್ತ ಆಗಿರ್ಬೋದು, ವ್ಯಾಪಾರದ ನಿಮಿತ್ತ ಆಗಿರ್ಬೋದು ಹೊರಗಡೆ ಓಡಾಡ್ತಾ ಇದ್ದೀರಿ, ಅವರು ಕೂಡ ದಯವಿಟ್ಟು ಈ ಮಳೆಯ ಕುರಿತಾಗಿ ಒಂದಷ್ಟು ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಿಕಾಷನ್ಸನ್ನು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಮಧ್ಯೆ ಬನ್ನಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟ್ರ್ಯಾಕನ್ನು ನೋಡ್ಕೊಂಬರೋಣ, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಾಂಗನ್ನು ನೋಡ್ಕೊಂಬರೋಣ. ಅದು ಮಂಜುಳಾ ಗುರುರಾಜ್ ಅವ್ರದ್ದೇ ಆಗಿದ್ರೆ ಇನ್ನೂ ನಿಮಗೆಲ್ಲ ಖುಷಿ ಆಗುತ್ತೆ ಅಂತ ನಂಗೆ ಗೊತ್ತು. ಲೆಟ್ಸ್ ಸಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕುಮಾರಸ್ವಾಮಿ ಅವ್ರ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ನಾನು ಹೇಳ್ತಾ ಇದ್ದೆ. ಅವ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ನಾನು ಕೊಡಲೇಬೇಕು. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಸ್ರೇಲ್ಗೆ ಹೋಗ್ಬಿಟ್ಟು ಒಂದು ಅಲ್ಲಿ ಇರ್ತಕ್ಕಂಥ ಇನ್ವೆನ್ಷನನ್ನು ನಮ್ಮ ಕರ್ನಾಟಕಕ್ಕೆ ತರಬೇಕು ಅಂಥೇಳಿ ತುಂಬ ಆಸೆ ಪಟ್ಟಿದ್ದರು. ನಮ್ಮ ಇಂಡಿಯಾಗೆ ಕೂಡ ತುಂಬ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ವಿಚಾರ ಕೂಡ. ಅಲ್ಲಿ ಸಮುದ್ರದ ನೀರನ್ನು ಸಿಹಿ ನೀರಾಗಿ ಕನ್ವರ್ಷನ್ ಮಾಡ್ತಕ್ಕಂಥ ಒಂದು ಇದನ್ನು ನೋಡಿ ತುಂಬ ಇಂಪ್ರೆಸ್ ಆಗಿದ್ದರು ಅವರು. ಈ ರೀತಿ ಮಾಡಿದಾಗ ನಮ್ಮಲ್ಲೂ ಕೂಡ ಸಾಕಷ್ಟು ಸಮುದ್ರಗಳಿದೆ.
ಸೊ ನಮ್ಮಲ್ಲೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಮಳೆ ಕಡಿಮೆ ಆದಾಗ ನೀರಿನ ಕೊರತೆ ಬಂದೇ ಬರ್ತದೆ. ಇದನ್ನು ನಾವ್ಯಾಕೆ ನಮ್ಮ ಭಾರತದಲ್ಲಿ ಅಳವಡಿಸ್ಕೋಬಾರ್ದು, ನಾವ್ಯಾಕೆ ನಮ್ಮ ಕರ್ನಾಟಕದಲ್ಲಿ ಅಳವಡಿಸ್ಕೋಬಾರ್ದು ಅಂತಕ್ಕಂಥದ್ದು ಯೋಚನೆಯನ್ನು, ಮನಸ್ಸಿನ ಇಂಗಿತವನ್ನು ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದರು. ಆದರೆ ಅದು ಎಲ್ಲೋ ಒಂದು ಕಡೆ ಕಾರಣಾಂತರದಿಂದ ಸಾಧ್ಯವಾಗಲಿಲ್ಲ. ಆದರೆ ಈಗ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಸಂಪುಟ ಸಚಿವದಲ್ಲಿದ್ದಾರೆ, ಅದರಲ್ಲೂ ಕೂಡ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ. ಹಾಗಾಗಿ ಅವರಿಗೆ ಇದೊಂದು ಒಳ್ಳೆಯ ಅವಕಾಶ. ಎಲ್ಲೆಲ್ಲಿ ಸಾಧ್ಯವಾಗತ್ತೆ ಅಲ್ಲಲ್ಲಿ, ಎಲ್ಲೆಲ್ಲಿ ನೀರಿನ ಕೊರತೆ ಇದೆ ಅಲ್ಲಲ್ಲಿ ಏನೋ ಒಂದು ಒಳ್ಳೆಯ ಗಾದೆ ಮಾತಿದೆ, ಏನೋ ಸಮುದ್ರ ಹತ್ತಿರ ಇದ್ರೂ ಕೂಡ ಉಪ್ಪಿಗೆ ಬಡತನ ಅಂತ ಹೇಳ್ತಾರೆ. ಹಾಗೆ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಅಥವಾ ದೇಶದಲ್ಲಿ ಹಲವಾರು ಸಮುದ್ರಗಳನ್ನು ನಾವು ಹೊಂದಿದ್ದೇವೆ. ಆದರೂ ಎಲ್ಲೋ ಒಂದು ಕಡೆ ಕುಡಿಯೋ ನೀರಿನ ಸಮಸ್ಯೆಯನ್ನು ನಾವು ಆಗಾಗ ನೋಡ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ. ಮತ್ತು ಅದು ಪ್ರತ್ಯಕ್ಷವಾಗಿ ಕೂಡ ಹಲವಾರು ತೊಂದರೆಗಳಿಗೆ ಕಾರಣವಾಗಿದೆ. ಎಷ್ಟೋ ಸಂದರ್ಭಗಳಲ್ಲಿ ಮೊನ್ನೆ ಮಳೆ ಬರ್ತಕ್ಕಿಂತ ಮುಂಚೆ ಪ್ರಾಣಿಗಳಿಗೂ ಕೂಡ, ಬಡ ಪ್ರಾಣಿಗಳಿಗೆ, ಮೂಕ ಪ್ರಾಣಿಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಕುಡಿಯೋ ನೀರಿಂದು ಕೂಡ ಸಮಸ್ಯೆ ಸಾಕಷ್ಟು ಇತ್ತು. ಈ ನಿಟ್ಟಿನಲ್ಲಿ ನಾವೇನಾದರೂ ನಮ್ಮ ಕುಮಾರಸ್ವಾಮಿಯವರ ದಯೆಯಿಂದ ಅದನ್ನು, ಅಂದರೆ ಸಮುದ್ರದ ಉಪ್ಪು ನೀರನ್ನು ಸಿಹಿ ನೀರಾಗಿ ಕನ್ವರ್ಷನ್ ಮಾಡ್ತಕ್ಕಂಥ ಒಂದು ಸಾಹಸಕ್ಕೆ ಕೈ ಹಾಕಿದರೆ ನಿಜಕ್ಕೂ ಲಕ್ಷಾಂತರ ಜನರಿಗೆ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆ ನಿಟ್ಟಿನಲ್ಲಿ ಅವರು ತಮ್ಮ ಮಾತನ್ನು ನೆನೆಸ್ಕೊಂಡು ಅದನ್ನು ಕಾರ್ಯಪ್ರವೃತ್ತರಾಗಲಿ ಅಂಥೇಳಿ ನಾವು ಅವರಿಗೆ ಒಂದು ರಿಕ್ವೆಸ್ಟನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ವಿ. ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಪಘಾತಗಳು ನಡೀತಾ ಇರುತ್ತೆ. ಅದಕ್ಕೆ ಕಾರಣ ಒಂದು ಹೊಸ ಡ್ರೈವಿಂಗ್ ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ತುಂಬ ಒಂದು ಓವರ್ ಸ್ಪೀಡ್ ಡ್ರೈವಿಂಗ್ ಮಾಡ್ತಾ ಇರ್ಬೋದು. ಆಮೇಲೆ ಬೇಡದೇ ಇರತಕ್ಕಂಥ ಕಡೆ ಓವರ್ಟೇಕ್ ಮಾಡ್ತಕ್ಕಂಥದ್ದು. ಅದರಲ್ಲೂ ಹೈವೇಲಿ ಯಾವ ಮಟ್ಟಿಗೆ ಅಪಘಾತಗಳಾಗತ್ತೆ ಅಂದರೆ ಪ್ರತಿದಿನ ಸಾವಿರಾರು ಜನ ಅದರ ಒಂದು ಬ್ಯಾಡ್ ಲಕ್ಕಿಂದ ತಮ್ಮ ಜೀವನ ಕಳ್ಕೊಳ್ತಾ ಇದ್ದಾರೆ. ಇದರಲ್ಲಿ ತಮ್ಮ ತಪ್ಪು ಇಲ್ಲದೇ ಇದ್ದರೂ ಬೇರೆಯವರ ಒಂದು ತಪ್ಪಿಂದ ತಾವು ಪ್ರಾಣ ಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಎಲ್ಲೋ ಒಂದು ಕಡೆ ರ್ಯಾಶ್ ಡ್ರೈವಿಂಗ್ ಆಗಿರ್ಬೋದು, ಅಥವಾ ಸರಿಯಾದ ಮಾಹಿತಿ ಇಲ್ಲದೇ ಇರೋದ್ರಿಂದನೂ ಕೂಡ ಅಪಘಾತ ಸಂಭವಿಸ್ಬೋದು. ಹಾಗಾಗಿ ಡ್ರೈವಿಂಗ್ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಯಾರೆಲ್ಲ ನ್ಯೂ ಡ್ರೈವರ್ಸ್ ಇರ್ತಾರೆ, ಹೊಸ ಡ್ರೈವರು, ಕುತೂಹಲಕ್ಕೆ ಈ ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಆಗ್ತಾನೆ ಹೊಸ ಕಾರನ್ನು ತೆಗೆದುಕೊಂಡ್ರು, ಅವ್ರಿಗೆ ಸರಿಯಾದ ಮಾಹಿತಿ ಇರೋಲ್ಲ. ಈ ಹೈವೇಗಳಲ್ಲಿ ವಾಹನ ಚಾಲನೆ ಮಾಡುವಾಗ ಹೇಗೆ ಮಾಡಬೇಕು ಅಂಥೇಳಿ ಒಂದು ಪುಟ್ಟ ಅದೇನು ನಾವು ಡ್ರೈವಿಂಗ್ ಅಗಲವಾದ ರಸ್ತೆ ಇರುತ್ತೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಓವರ್ಟೇಕ್ ಮಾಡೋಕ್ಕೆ ಹೋಗ್ಬಿಡ್ತೀವಿ. ಆದರೆ ಪ್ರತಿಯೊಂದು ಅಗಲವಾಗಿರ್ತಕ್ಕಂಥ ರಸ್ತೆಯಲ್ಲಿ 3 ಮಾಹಿತಿಗಳಿರುತ್ತೆ. ಅದೇನು ಅಂತ ಹೇಳೋದಾದರೆ, ಹೈವೇ ರಸ್ತೆಯಲ್ಲಿ ಪಟ್ಟಿಗಳನ್ನ ಹಾಕ್ತಾ ಹೋಗಿರ್ತಾರೆ. ಆ ಪಟ್ಟಿ ಮಧ್ಯೆ ಗ್ಯಾಪ್ ಇದ್ದರೆ, ಇಲ್ಲೊಂದು ಪಟ್ಟಿ, ಇನ್ನೊಂದು ಸ್ವಲ್ಪ ದೂರಕ್ಕೊಂದು ಪಟ್ಟಿ, ಇನ್ನೊಂದು ಸ್ವಲ್ಪ ದೂರಕ್ಕೊಂದು ಪಟ್ಟಿ, ಆ ಥರ ಗ್ಯಾಪ್ ಇದ್ದರೆ, 2 ರಸ್ತೆಗಳ ಮಧ್ಯೆ ಏನು ಡಬಲ್ ರೋಡ್ ಇರುತ್ತೆ, ಆ ರೋಡ್ ಮಧ್ಯೆ ಒಂದು ಪಟ್ಟಿ ಹಾಕಿರ್ತಾರೆ. ಆ ಪಟ್ಟಿ ಮಧ್ಯೆ ಗ್ಯಾಪ್ ಇದ್ದರೆ ನೀವು ಓವರ್ಟೇಕ್ ಮಾಡ್ಬೋದು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಅರ್ಥ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪಟ್ಟಿಯ ಮಧ್ಯೆ ಗ್ಯಾಪ್ ಇದ್ದರೆ ಮಾತ್ರ ಓವರ್ಟೇಕ್ ಮಾಡ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ. ಅದೇ ರೀತಿ ಪಟ್ಟಿ ನೇರವಾಗಿದೆ, ಎಲ್ಲೂ ಗ್ಯಾಪ್ ಇಲ್ಲೇ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಬೇಡಿ ಅಂತ. ಸೊ ಇಟ್ಸ್ ಅ ವೆರಿ ಡೇಂಜರಸ್ ಸಿಂಬಲ್. ಅದು ತುಂಬ ಜನರಿಗೆ ಗೊತ್ತಾಗೋದಿಲ್ಲ, ಅದನ್ನು ಅಬ್ಸರ್ವ್ ಕೂಡ ಮಾಡೋದಿಲ್ಲ. ರೋಡ್ ಖಾಲಿ ಇದೆಯಾ, ಓವರ್ಟೇಕ್ ಮಾಡಬೇಕು ಅಂತ ಅಷ್ಟೇ ಯೋಚನೆ ಮಾಡ್ತಾರೆ. ಸೊ ನೇರವಾಗಿ ಇದ್ದರೆ, ಎಲ್ಲೂ ಕೂಡ ಗ್ಯಾಪ್ ಇಲ್ಲದೆ ವೈಟ್ ಲೈನ್ ಇತ್ತು ರಸ್ತೆಯ ಮಧ್ಯೆ ಅಂದರೆ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಬೇಡಿ ಅಂತ. ಅದರಲ್ಲೂ ಕೂಡ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ 2 ಲೈನ್ ಇರುತ್ತೆ, 2 ಪಟ್ಟಿ ಇರುತ್ತೆ ರಸ್ತೆ ಮಧ್ಯೆ. ಅದು ಅತ್ಯಂತ ಅಪಾಯಕಾರಿ ಸೂಚನೆ. ಏನಂದರೆ ಎಂತಹದೇ ಸಂದರ್ಭ ಇದ್ದರೂ ಕೂಡ ಓವರ್ಟೇಕ್ ಮಾಡಲೇಬೇಡಿ. ಮುಂದೆ ತಿರುವಿರ್ಬೋದು, ಅಥವಾ ಅಪಘಾತದ ಸೂಚನೆ ಇರ್ಬೋದು, ಅಥವಾ ಬೇರೆ ಇನ್ನೇನೋ ಇರ್ಬೋದು. ಹಾಗಾಗಿ 2 ಪಟ್ಟಿ ಯಾವಾಗ ಇರುತ್ತೆ, ಡ್ರೈವರ್ಗಳು ದಯವಿಟ್ಟು ಇದನ್ನು ಗಮನಿಸಬೇಕು. ಅದರಲ್ಲೂ ವಿಶೇಷವಾಗಿ ಹೊಸ ಡ್ರೈವರ್ಗಳು ಇದನ್ನು ಗಮನಿಸಬೇಕು. 2 ಪಟ್ಟಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಲೇಬೇಡಿ ಅಂತ ಅರ್ಥ. ಸೊ ದಯವಿಟ್ಟು ಈ ಒಂದು ಟಿಪ್ಸನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಡ್ರೈವಿಂಗ್ ಮಾಡ್ತಕ್ಕಂಥವ್ರು ವಾಹನ ಚಲನೆ ಮಾಡುವಾಗ ಇದನ್ನು ಹುಷಾರಾಗಿ ನೆನ್ಪಿಟ್ಕೊಂಡು ಡ್ರೈವ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಿಕಾಸ್ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ನಿಮಗಷ್ಟೇ, ನಿಮ್ಮ ಮನೆಗಷ್ಟೇ ಆಸ್ತಿ ಅಲ್ಲ, ಅದರಲ್ಲೂ ವಿಶೇಷವಾಗಿ ಯುವಕರು ಈ ದೇಶದ ಆಸ್ತಿ. ನಿಮ್ಮಿಂದ ದೇಶದ ಪ್ರಗತಿ ಕಾಣಲಿಕ್ಕಿರುತ್ತೆ. ಹಾಗಾಗಿ ದಯವಿಟ್ಟು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ಮೊನ್ನೆ ಕೂಡ ಹೇಳಿದ್ದೆ, ಶನಿವಾರ, ಇವತ್ತು ಸೋಮವಾರ ಬೆಳಗ್ಗೆ 10:00 ಏನು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬರ್ತಿದೆ. ಅದರ ಕುರಿತಾಗಿ ಜಿಲ್ಲಾ ಆಯುಷ್ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಯೋಗೇಂದ್ರ ಕುಮಾರ್ ಅವರು ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಗೆ ಎಲ್ಲ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಯೋಗಾಸಕ್ತರು ಮತ್ತು ಪಬ್ಲಿಕ್ಕನ್ನು ಕೂಡ ಅವರು ಆಹ್ವಾನಿಸಿದ್ದಾರೆ. ಅದು ದಾವಣಗೆರೆ ನಗರದ ದೇವರಾಜ ಅರಸ್ ಬಡಾವಣೆಯಲ್ಲಿ ಇರತಕ್ಕಂಥ ಆಯುಷ್ ಅಧಿಕಾರಿಗಳ ಒಂದು ಕೇಂದ್ರದಲ್ಲಿ ಇವತ್ತು 10:00 ಸಭೆ ಪ್ರಾರಂಭ ಆಗ್ತಾ ಇದೆ. ಸೊ ದಯಮಾಡಿ ಯಾರೆಲ್ಲ ಯೋಗಾಸಕ್ತರಿದ್ದೀರಿ, ಯೋಗವನ್ನು ನಡೆಸ್ತಕ್ಕಂಥ ಶಿಕ್ಷಕರಿದ್ದೀರಿ ಮತ್ತು ಯೋಗ ಒಕ್ಕೂಟದ ಮುಖ್ಯಸ್ಥರಿದ್ದೀರಿ, ಅವರೆಲ್ಲರೂ ಹೋಗ್ಬಿಟ್ಟು ಅಲ್ಲಿ
ತಮ್ಮ ಸಲಹೆ ಸೂಚನೆ ಸಹಕಾರಗಳನ್ನ ನೀಡ್ಬೋದು. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದೆ 21 ಜೂನ್ ಏನಿದೆ ಅದನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕು ಅಂಥೇಳಿ ಎಲ್ಲರಿಗೂ ಕೂಡ ಅವರೊಂದು ಕರೆಯನ್ನು ನೀಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ತಾವೆಲ್ಲರೂ ಅದನ್ನು ಯಶಸ್ವಿಗೊಳಿಸಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಾವು ವಿಶೇಷವಾಗಿ ಪ್ರತಿ ದಿವಸ ಒಂದೊಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ತೀವಿ, ಒಂದೊಂದು ಸಂಚಿಕೆಯನ್ನು ಒಂದೊಂದು ವಿಶೇಷ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಕೂಡ ನಾಳೆ ವಿಶೇಷವಾಗಿ ನಾವು ಕೆರೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಷ್ಟೋ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಮಳೆ ಬಂತು ಕೆರೆ ತುಂಬಿಡ್ತು, ಆದರೆ 2-3 ತಿಂಗಳಿಗೇ ಕೆರೆ ಖಾಲಿ ಆಗೋಯ್ತು, ಬತ್ತೋಯ್ತು, ಒಣಗೋಯ್ತು ಅಂತ ಹೇಳ್ತೀವಿ. ಅದು ಯಾಕೆ ಏನು ಅಂಥೇಳಿ ನಾವು ಯೋಚನೆ ಮಾಡಬೇಕಾಗಿದೆ. ಏಕೆಂದರೆ ಮಳೆ ನೀರು ಕೊಚ್ಕೊಂಡು ಬರುವಾಗ ಕೇವಲ ಮಳೆ ನೀರು ಅಷ್ಟೇ ಬರೋಲ್ಲ, ಅದರ ಜೊತೆಗೆ ಮಣ್ಣು ಕೂಡ ಬರುತ್ತೆ. ಆದರೆ ಇದ್ರ ಬಗ್ಗೆ ನಾವು ಯಾರೂ ಯೋಚನೆ ಮಾಡೋದಿಲ್ಲ. ಪ್ರತಿ ವರ್ಷ ನೀವು ನೋಡ್ತಾ ಹೋಗಿ ಕೆರೆ ಎಷ್ಟಿದೆ ಅಷ್ಟೇ ಇರುತ್ತೆ, ಆದರೆ ಕೆರೆಯಲ್ಲಿ ನೀರು ಹಿಡಿತಕ್ಕಂಥ ಮತ್ತು ಸೇರ್ತಕ್ಕಂಥ ನೀರಿನ ಪ್ರಮಾಣ ಮಾತ್ರ ಕಡಿಮೆ ಆಗುತ್ತೆ. ನೋಡೋದಕ್ಕೆ ಕೆರೆ ತುಂಬ ಬಂತು, ಕೆರೆ ಹರಿತು ಅಂತ ಕೇಳ್ಪಡ್ತೀವಿ, ಆದರೆ ಸರಿಸುಮಾರು 4ರಿಂದ 5 ಅಡಿಯಷ್ಟು ಮಣ್ಣು ಪ್ರತಿ ವರ್ಷ ಆ ಕೆರೆಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಏಕೆಂದರೆ ಮಳೆ ಬಂದಾಗ ಮಳೆಯ ನೀರಿನ ಜೊತೆ ಮಣ್ಣು ಕೂಡ ಸೇರ್ಕೊಳ್ಳುತ್ತೆ. ಹಾಗಾಗಿ ಕೆರೆಯ ಮಣ್ಣಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಸರ್ಕಾರದವರೇ ಮಾಡಬೇಕು ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆಗಳೇ ಮಾಡಬೇಕು ಅಂದರೆ ಆಗೋಲ್ಲ. ಎಲ್ಲ ಕೆಲಸಗಳನ್ನು ಸರ್ಕಾರದವರು ಮಾಡೋಕ್ಕಾಗ್ಬೋದು ಅಥವಾ ಮಾಡೋಕ್ಕಾಗದೇ ಇರ್ಬೋದು. ಅದಕ್ಕೆ ಎಲ್ಲೆಲ್ಲಿ ಕೆರೆ ಕಟ್ಟೆಗಳಿದೆ, ಏಕೆಂದರೆ ಇವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ಒಂದು ಕೆರೆ 100 ವರ್ಷದಿಂದನೋ 50 ವರ್ಷದಿಂದನೋ ಕಟ್ಟಿದಾಗ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಸ್ವಲ್ಪ ಇರುತ್ತೆ. ಹಾಗಾಗಿ ವರ್ಷ ಪೂರ್ತಿ ಆ ನೀರನ್ನು ಆರಾಮಾಗಿ ಬಳಸ್ಕೊಳೋ ಅವಕಾಶ ಇರುತ್ತೆ. ಆದರೆ ಈಗ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಜನಸಂಖ್ಯೆ 10 ಪಟ್ಟು 20 ಪಟ್ಟು, ಕೆಲವೊಂದು ಕಡೆ 50 ಪಟ್ಟು ಜಾಸ್ತಿ ಆಗಿದೆ. 100 ಮನೆ ಇರೋ ಹತ್ರ 1000 ಮನೆ ಆಗಿದೆ. ಬರೀ 1000 ಜನ ಇರೋ ಹತ್ರ 10,000 ಜನ ಈಗ ವಾಸ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಪುಟ್ಟ ಕೆರೆ ನೀರು ಹೇಗೆ ಸಾಕಾಗುತ್ತೆ ಅಲ್ವಾ? ನಾವು ಅದನ್ನೆಲ್ಲ ಯೋಚನೆ ಮಾಡಬೇಕು. ಆ ಗ್ರಾಮದವರಾಗಿರ್ಬೋದು, ಅಲ್ಲಿರ್ತಕ್ಕಂಥ ತಾಲೂಕ್ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿ ಅಥವಾ ಹೋಬಳಿ ಯಾರು ಮುಖ್ಯಸ್ಥರಿದ್ದಾರೆ ಅದನ್ನು ಲೀಡ್ ಮಾಡಿ ಮಳೆಗಾಲಕ್ಕಿಂತ ಮುಂಚಿತವಾಗಿ ಆ ಕೆರೆಯನ್ನು ಹೂಳೆತ್ತಿದ್ದೆ ಆದರೆ ಅದರಲ್ಲಿರ್ತಕ್ಕಂಥ ಮಣ್ಣು ಯಾರ ಅಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದ ಹೊಲಗಳಿಗೆ ಅಥವಾ ಯಾವುದೋ ಒಂದು ಭೂಮಿಗೆ ಉಪಯೋಗ ಮಾಡಿದ್ದೆ ಆದರೆ ಅಲ್ಲಿ ಇರ್ತಕ್ಕಂಥ ಫಲವತ್ತಾಗಿರ್ತಕ್ಕಂಥ ಭೂಮಿ ಆ ರೈತನಿಗೂ ಕೂಡ ಸಹಾಯ ಆಗುತ್ತೆ. ಅದ್ರ ಜೊತೆಗೆ ಆ ಕೆರೆಯನ್ನು ಒಂದು ಹೂಳೆತ್ತೋದ್ರ ಮೂಲಕ ಸಾಕಷ್ಟು ಜನ ಕೆಲಸಗಾರರಿಗೆ ಕೆಲಸವೂ ಸಿಗುತ್ತೆ. ಅದಾದ ನಂತರ ಅಲ್ಲಿ ಇರ್ತಕ್ಕಂಥ ಕೆಳೆಗೆ ನಾವು ಸಾಕಷ್ಟು ಹೂಳೆತ್ತೋದ್ರಿಂದ ಅಗತ್ಯಕ್ಕಿಂತ ಹೆಚ್ಚಿನ ನೀರನ್ನು ನಾವು ಸ್ಟೋರೇಜ್ ಮಾಡಿಕೊಂಡು ವರ್ಷ ಪೂರ್ತಿ ಯಾವುದೇ ರೀತಿ ಚಿಂತೆ ಇಲ್ಲದೆ ನಾವು ಆ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆಗಾಗಿರ್ಬೋದು ಮತ್ತೊಂದಕ್ಕೆ ನಾವು ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಾಳೆ ನಾವು ಈ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ನೋಡೋಣ, ಎಲ್ಲ ರೈತರಲ್ಲಿ ಕೇಳ್ಕೊಳ್ತೀನಿ, ತಮ್ಮ ಊರಲ್ಲಿ ಇರ್ತಕ್ಕಂಥ ಕೆರೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿ ನಮಗೆ ನೀಡಿ. ಅಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರಿಗೆ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಈಗ ಆಲ್ರೆಡಿ ಮಳೆ ಬಂದಿರೋದ್ರಿಂದ ಈಗ ಸಾಧ್ಯವಾಗದೇ ಇದ್ದರೂ ಕೂಡ ಮುಂದಿನ ಬಾರಿ ಆದರೂ ಅವರು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿ. ಮತ್ತು ಇನ್ನು ಈ ಕಡೆ ಹೊಸಪೇಟೆ ಅಥವಾ ಬಳ್ಳಾರಿ ಕಡೆ ಎಲ್ಲಿ ಸರಿಯಾಗಿ ಇನ್ನೂ ಮಳೆ ಆಗಿಲ್ಲ ಆ ಕಡೆ ಪ್ರಯತ್ನ ಪಟ್ಟು ಮಣ್ಣನ್ನು ಬೇಗ ಹೂಳೆತ್ತಿ ಅಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಅವರು ಕೇಂದ್ರೀಕರಿಸೋಕ್ಕೆ ಸಾಧ್ಯವಾದರೆ ಜನ ಜಾನುವಾರುಗಳಿಗೆ ನೀರು ಆಗ್ತದೆ, ಬೆಳೆಗಳಿಗೆ ನೀರಾಗ್ತದೆ ಮತ್ತು ಮನುಷ್ಯ ಸಂಕುಲ ಪಕ್ಷಿ ಸಂಕುಲ ಆರಾಮಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಅವರು ಪ್ರಯತ್ನ ಪಡೋ ಹಾಗಾಗಲಿ ಅಂಥೇಳಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅದರ ಜೊತೆಗೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಯಾರೆಲ್ಲ ತಮ್ಮ ಒಂದು ಹುಟ್ಟು ಹಬ್ಬಕ್ಕೆ ತಮ್ಮ ಆ್ಯನಿವರ್ಸರಿಗಳಿಗೆ ಶುಭಾಶಯಗಳನ್ನ ತಿಳಿಸಿದ್ರಿ, ತಮ್ಮ ಸ್ನೇಹಿತರ ಹುಟ್ಟುಹಬ್ಬಕ್ಕಾಗಿರ್ಬೋದು, ತಮ್ಮ ಒಂದು ಫ್ರೆಂಡ್ಸ್ ರಿಲೇಟಿವ್ ಯಾರದೇ ಒಂದು ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ತಿಳಿಸೋದಿದ್ರೆ ಅವರು ದಯಮಾಡಿ ನಮ್ಮ V1 ವಾಹಿನಿಗೆ ಕರೆ ಮಾಡಿ, ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ತಿಳಿಸಿ. ಅದರ ಜೊತೆಗೆ ಯಾರೆಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಈಗ ನಾನು ಆಲ್ರೆಡಿ ಹೇಳಿದೆ ಯಕ್ಷಗಾನದ ಉಚಿತ ತರಬೇತಿ ನಡೀತಿದ್ದೆ, ಆ ರೀತಿಯ ಒಂದು ಒಳ್ಳೆ ಕೆಲಸಗಳನ್ನ ಯಾರೆಲ್ಲ ಮಾಡ್ತಾ ಇದ್ದೀರಿ ತಾವು ದಯವಿಟ್ಟು ನಮ್ಮ V1 ವಾಹಿನಿಗೆ ಒಂದು ದಿವಸ ಮುಂಚಿತವಾಗಿ ಆ ಕಾರ್ಯಕ್ರಮದ ವಿವರವನ್ನು ನೀಡಿದರೆ ಅದನ್ನು ಸಂಪೂರ್ಣವಾಗಿ ನಾವೇ ಅಲ್ಲಿ ಬಂದು ಕವರೇಜನ್ನು ಮಾಡಿಕೊಂಡು ಅದನ್ನು ಉಚಿತವಾಗಿ ನಾವು ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆದರೆ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಪರ್ಸ್ನಲ್ ಕಾರ್ಯಕ್ರಮಕ್ಕೆ ಕರೀದೇನೆ ಸಮಾಜಮುಖಿ ಕೆಲಸಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಆ ಕೆಲಸದಿಂದ ಒಂದು ಒಳ್ಳೆಯ ಮೆಸೇಜ್ ಆಗಬೇಕು, ಅದನ್ನು ನೋಡಿ 4 ಜನ ಪ್ರೇರೇಪಣೆಗೊಂಡು ನಿಮ್ಮ ಹಾಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರಬೇಕು. ಅಂಥ ಕೆಲಸ ಯಾವುದೇ ಇದ್ದರೂ ಕೂಡ ಅದಕ್ಕೆ ನಾವು ಸದಾ ಬೆಂಬಲವಾಗಿ ನಿಂತಿರ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಇಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಹೇಳಿದ್ದೀನಿ, ಯಾರೆಲ್ಲ ಈ ಒಂದು ಸಂದರ್ಭದಲ್ಲಿ ಉಚಿತವಾಗಿ ಶಾಲೆ ಮಕ್ಕಳಿಗೆ ಪುಸ್ತಕವನ್ನು ನೀಡ್ತೀರಿ ಅಥವಾ ಉಚಿತವಾಗಿ ಶಾಲೆ ಮಕ್ಕಳಿಗೆ ಫೀಸನ್ನು ಕೊಡ್ತೀರಿ, ಡ್ರೆಸ್ಸನ್ನು ಅವರಿಗೆ ಕೊಡಬೇಕು ಅಂತಿದ್ದೀರಿ, ಅವರು ನಮ್ಮ ಮೂಲಕ ನೀಡಿದ್ದೇ ಆದರೆ ಅವರಿಗೆ ಒಂದಷ್ಟು ಪ್ರಚಾರ ಸಿಗುತ್ತೆ. ಅದರ ಜೊತೆಗೆ ನಿಮ್ಮನ್ನು ನೋಡಿ 4-6 ಜನ ಮುಂದೆ ಬಂದು ಬೇರೆಯವರ ಬಡ ಮಕ್ಕಳಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಸಹಾಯ ಆಗತ್ತೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ.
ಅಂಥ ಒಂದು ಒಳ್ಳೆಯ ಸಮಾಜಮುಖಿ ಕೆಲಸಕ್ಕೆ ನಮ್ಮ V1 ಯಾವತ್ತೂ ಬೆಂಬಲವಾಗಿ ನಿಂತಿರುತ್ತೆ ಮತ್ತು ಸದಾ ಕೈ ಜೋಡಿಸೋದಕ್ಕೆ ಸಿದ್ಧ ಇರುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ನಾಳೆನೂ ಕೂಡ ನಾನು ಈಗಾಗಲೇ ಹೇಳಿದಾಗೆ ಕೆರೆಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಜೊತೆ ಕರೆ ಮಾಡಿ ಮಾತಾಡಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಕನ್ನಡದ ಗಾನಕೋಗಿಲೆ ಮಂಜುಳಾ ಗುರುರಾಜ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಅವರ ಧ್ವನಿಯನ್ನು ನಾವು ಮತ್ತೆ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಕೇಳೋ ಹಾಗಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಎಂದಿನಂತೆ ನಾಳೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮ ಅಪ್ಪಣೆಯನ್ನು ಪಡಿತಾ ಇದ್ದೀನಿ. ಹೋಗಿ ಬರ್ತೀನಿ. ನಮಸ್ಕಾರ.